ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯ ಕಾಯ್ತಿದ್ದೀರಿ. ಹಾಗೆ ಗುರುಗ್ರಹ ವಕ್ರ 11ನೇ ತಾರೀಕಿಗೆ, ಅದರ ಬಗ್ಗೆಯೂ ಕೂಡ ಯಾವ ರಾಶಿ, ಯಾಕಂದ್ರೆ ಒಳ್ಳೆಯವರೇ ವಕ್ರ ಆಗ್ಬಿಟ್ರೆ, ಕೈ ಹಿಡಿಯುವವರೇ ಎಲ್ಲೋ ನಮಗೊಂದು ದಾರಿ ಅಂತಿದೆ, ನಮ್ಮದು ಅಂತ ಒಂದು ಗಮ್ಯ ಇದೆ, ಏನೋ ತೊಳಲಾಟ. ಯಾರೋ ಬಂದ್ರು, ಬರಯ್ಯ ನಾನಿದ್ದೀನಿ ಅನ್ನೋರೆ ಆ ಕಡೆ ತಿರುಗ್ಬಿಟ್ರೆ, ಅನ್ನ ಇಡುವವರೇ, ನೆರಳು ಕೊಡುವವರೇ, ಬದುಕು ಕೊಡುವವರೇ, ನೆಮ್ಮದಿ ಕೊಡುವವರೇ, ರಕ್ಷಿಸುವವರೇ, ಕಾಪಾಡುವವರೇ, ಗೌರವ ಕೊಡುವವರೇ, ಈ ರೀತಿ ಬೇರೆ ದಾರಿಗೆ ಹೋದರೆ, ಈ ದಾರಿಗೆ ಹೋಗಲ್ಲ, ನೇರವಾಗಿ ಹೋಗೋಣ ಇಲ್ಲಿಂದ, ಬೇರೆ ಇನ್ನೆಲ್ಲೋ ಸುತ್ತೋಣ ಅನ್ನೋ ಥರ ನಮಗೊಂಥರ ಗಾಬರಿ ಆಗುತ್ತೆ. ಯಾವ ಕಡೆ ಹೋಗ್ತಿದ್ದೀವಿ ಭಗವಂತ, ಏನಾಗ್ತಿದೆ, ಮೊದಲೇ ನಾವು ಗಾಬರಿಗಳು, ಆತಂಕಗಳು. ಅಲ್ಲೊಂದು ಆಲೋಚನಾ ಪರಿಧಿಯಲ್ಲಿ ಒಂಥರ ನಾವ್ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ನಮಗೆ ಗೊತ್ತಿಲ್ಲ ಮಕ್ಕಳೇ, ನಾವ್ ಏನಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದೀವಿ ಅಂತ ಯಾರಿಗಾದ್ರೂ ಗೊತ್ತಿದೆ? ಯಾರಾದ್ರೂ ಉತ್ತರ ಕೊಡಬಲ್ಲಿರಾ? ನೀವು ಎಲ್ಲಿಂದ ಬಂದಿದ್ದೀರಿ? ಇದು ನಿಮ್ಮ ಊರ? ನಂತರ ಎಲ್ಲಿಗೆ ಹೋಗ್ತೀರಿ? ಕರೆಕ್ಟಾಗಿ ಹೇಳಿ. ಯಾರಿಗಾದ್ರೂ ನೀವು ಎಲ್ಲಿಂದ ಬಂದಿದ್ದೀರಿ? ಅಮ್ಮನ ಹೊಟ್ಟೆಗೆ ಬಂದ್ರಲ್ವಾ, ಅದ್ರ ಹಿಂದಿನ ಸ್ಟಾಪ್ ಎಲ್ಲಿತ್ತು? ಒಂದು ಪುಟ್ಪಾಪು ಮಾಡಿ ಕಳಿಸ್ಬಿಟ್ಟ, ಬೆಳೆದ್ವಿ, ಮುಗೀತು ಪ್ರಯಾಣ, ನಂತರ ಸ್ಟಾಪ್ ಓವರ್. ನಮ್ಮಮ್ಮ ಅಪ್ಪ, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಬಂಧು, ನಮ್ಮ ಕೆಲಸ, ನಮ್ಮ ಅಧಿಕಾರ, ನಮ್ಮ ಅಂತಸ್ತು, ನಮ್ಮ ಪದವಿ. ಸೊ ಅಲ್ಲೊಂದು ಮಾಯೆ, ಆ ಮೂವಿ ಮುಗೀತು, ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾದ್ರೂ ಗೊತ್ತಿದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ಹೆಂಗೆ ಅಂದ್ರೆ, ಒಮ್ಮೆ ಒಬ್ಬ ಶ್ರೀಮಂತ, ಒಬ್ಬ ಬಡವ ಸ್ವರ್ಗಕ್ಕೆ ಹೋದ್ರಂತೆ. ಭಗವಂತನ ಲೆಕ್ಕಾಚಾರಗಳಲ್ವಾ. ಬಡವನಿಗೆ ತಗೋ ನೀನು ಹೋಗಿ ಸ್ವರ್ಗಕ್ಕೆ ಅಂದ, ಶ್ರೀಮಂತನಿಗೆ ನರಕಕ್ಕೆ ಹೋಗು ಅಂದ. ಶ್ರೀಮಂತನಿಗೆ ತಡಿಲಿಕ್ಕಾಗ್ಲಿಲ್ಲ. ಸ್ವಾಮಿ, ಏನ್ ಸ್ವಾಮಿ ನೀವಿದು? ಅವನು ನನ್ನ ಹತ್ರ ಕೆಲ್ಸಕ್ಕಿದ್ದವನು, ಅವನು ನನ್ನ ಹತ್ರ ಕೆಲಸಕ್ಕೆ ಇದ್ದವನು. ನೀವು ಅವನನ್ನು ಕಳಿಸಿದಿರಿ ಸ್ವರ್ಗಕ್ಕೆ, ನನ್ನ ಹತ್ರ ಕೆಲಸ ಇರೋವನ್ಗೆ ಇವರು ನನಗೆ ಮಹಾ ಸ್ವರ್ಗ ಕಳಿಸ್ಬೇಕು ಅಂತ. ಯಾವ ನ್ಯಾಯ ಅಂತ? ಇಲ್ಲಪ್ಪ, ಅವನು ನಿತ್ಯ ಒಂದು ಕೊಳ ಇತ್ತು, ಆ ಕೊಳ ಅಲ್ಲೊಂದು ಶಿವಲಿಂಗ, ನಿತ್ಯ ಅಭಿಷೇಕ ಮಾಡ್ತಿದ್ದ ನೀರು ತೆಗೆದು. ಅದಷ್ಟೇ ಅಲ್ಲ, ದಿನ ಕೆಲಸ ಮಾಡೋಕೆ ಮೊದಲು ಬರೋದು ಅಲ್ಲೊಂದು ಸ್ನಾನ, ಆ ಶಿವಲಿಂಗಕ್ಕೊಂದು ಅಭಿಷೇಕ, ಯಾರಿಗಾದ್ರೂ ಆ ತೀರ್ಥ ತೆಗೆದುಕೊಡ್ತಿದ್ದ. ಅದರಿಂದ ಅವನ ಭಕ್ತಿಗೆ ಮೆಚ್ಚಿದ್ದಾನೆ. ಅವನು ಎಷ್ಟೇ ಕಷ್ಟ ಇದ್ರು, ದುಃಖ ಇದ್ರು, ಬಾಧೆ ಇದ್ರು ಈ ಕಾರ್ಯ ಬಿಡ್ತಿರ್ಲಿಲ್ಲ. ನಿತ್ಯ ನನ್ನ ಮೇಲೊಂದು ನಂಬಿಕೆ ಇಟ್ಟು ಮಾಡ್ತಿದ್ದ. ಅದಕ್ಕೆ ಈಗ ಕೊಟ್ಟಿದ್ದಾನೆ. ಸ್ವಾಮಿ, ಸರಿ ಸರಿ, ನೀವು ಹೇಳಿದ್ ಸರಿ, ನಾನು ಒಪ್ಕೋತೇನೆ. ಆದ್ರೆ ಆ ಕೊಳ ಕಟ್ಟಿಸಿದವನೇ ನಾನು ಗೊತ್ತಾ? ಅವರ ನನಗೆ ಎಷ್ಟು ದೊಡ್ಡ ಸ್ವರ್ಗ ಕೊಡಬೇಕು ಅಂತ. ಆಗ ಭಗವಂತ ಹೇಳ್ತಾರೆ, ಅಯ್ಯ, ಕೊಳ ಕಟ್ಟಿಸಿದ್ ನೀನೆ ಅಲ್ಲೇ, ಆದ್ರೆ ಅಲ್ಲಿ ದೊಡ್ಡದಾಗ ಹಾಕ್ಬಿಟ್ಟಿದ್ಯಾ. ಈ ಕೊಳವನ್ನು ಕಟ್ಟಿಸಿದವರು ರಾಜಾದಿರಾಜ ರಾಜ ಮಾರ್ತಾಂಡ ಈ ರವಿಶಂಕರ ಗುರೂಜಿಯಿಂದ ಕಟ್ಟಿಸಲ್ಪಟ್ಟಿದೆ.
ಅನ್ನತಕ್ಕಂಥ ದೊಡ್ಡದಾಗ ಆಗ್ಬಿಟ್ಟಿದೆ ಬೋರ್ಡು. ಅಲ್ಲಿಗೆ ಹೋಯ್ತು ನೀನ್ ಮಾಡಿದ ಪುಣ್ಯ. ಅವನು ಯಾವತ್ತೂ ಹೇಳ್ಕೊಳ್ಳಿಲ್ಲ ತಾನು ಮಾಡಿದ ಸೇವೆಯನ್ನಾಗಲಿ, ಪೂಜೆಯನ್ನಾಗಲಿ, ಭಕ್ತಿಯನ್ನಾಗಲಿ, ದಾನವನ್ನಾಗಲಿ, ಧರ್ಮವನ್ನಾಗಲಿ ಹೇಳ್ಕೊಳ್ಳೇ ಇಲ್ಲ. ಆಸ್ ಇಫ್ ಅವನು ಬಂದ, ಅವನಿಗನ್ನಿಸ್ತು, ಅವನೊಂದು ಕರ್ತವ್ಯ ಮಾಡ್ದ, ವಾಪಸ್ ಬಂದ. ನೀನು ಆಗಲ್ಲ, ಮಾಡೋದು ಮಾಡ್ದ, ದೊಡ್ಡದಾಗ ಬೋರ್ಡು. ಇವತ್ತು ನಾವು ಹಾಗೆ, ನೀವೆಲ್ಲಾದ್ರೂ ಹೋಗಿ ಕಟೌಟ್ಗಳು ನೋಡಿ, ನೀವು ತಮಿಳ್ನಾಡು ಕಡೆ ಹೋಗ್ಬಿಡ್ಬೇಕು. ಬರೀ ಬರ್ಡೇಗೂ ಕಟೌಟ್ಗಳು ಕಟ್ತಾರೆ, ನೀವು ನಂಬ್ತೀರಾ? ಬರ್ತ್ಡೇಗೂ ಕಟೌಟ್, ಚಿಕ್ಕ ಚಿಕ್ಕ ಮಕ್ಕಳು, ಎಳೆ ಮಕ್ಕಳು. ಅಯ್ಯೋಜು, ಅದ್ ನೋಡ್ತಿದ್ರೇನೆ ಆಶ್ಚರ್ಯ. ಅದ್ ಹೆಂಗ ತಾನೆ ಪರ್ಮಿಷನ್ ಕೊಟ್ಟಿದಾರೋ ಅಂತಕ್ಕಂಥದ್ದು. ಊರೆಲ್ಲ ಅದೇ, ಎಲ್ಲಿ ನೋಡಿದ್ರು ಅದೇ. ಒಂದ್ ಸಣ್ಣ ಕೆಲ್ಸಕ್ಕೆ ದೊಡ್ಡದಾಗಿ ಕಟೌಟ್ಗಳು. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಕಟೌಟ್ ವ್ಯಾಪಾರ ಮಾಡೋವಾಗ ಒಳ್ಳೆ ದುಡ್ಡು. ಆ ಥರ ಕಂಪ್ನಿ ಇಟ್ಕೊಂಡಿರೋವನಿಗೆ ಒಳ್ಳೆ ದುಡ್ಡು. ನಮ್ಮ ಬೆಂಗಳೂರಲ್ಲಿ ಇಲ್ಲ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಬಿಡಿ. ನಾವು ತುಂಬಾ ಬುದ್ಧಿವಂತರು, ವಿದ್ಯಾವಂತರು. ಕನ್ನಡದವರು ಇಂಥ ಕೆಲಸಗಳಿಗೆಲ್ಲ ಹೋಗಲ್ಲ, ಇದೇ ನಿಜ. ಹೌದಲ್ವಾ? ನೋಡಿ, ಭಗವಂತ ಹೇಳಿದ್ರಲ್ಲಿ ನಿನ್ ಕರ್ತವ್ಯ ಮಾಡು. ಇಲ್ಲ, ನಾವು ಬಂದಿದ್ದೇವಲ್ಲ, ನಾವು ಎಲ್ಲಿಂದ ಬಂದಿದ್ದೇವೆ ಮರೆತು ಬಿಟ್ಟಿದ್ದೇವೆ, ನಮ್ಗೆ ಗೊತ್ತೇ ಇಲ್ಲ. ವೇರ್ ವಿ ವೇರ್ ದೇರ್. ರೀಇನ್ಕಾರ್ನೇಷನ್ ಅನ್ನತಕ್ಕಂಥದ್ದನ್ನ ಸೈನ್ಸೇ ಒಪ್ಕೋಬಿಟ್ಟಿದೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು ನಾವೇನ್ ಹೇಳ್ತಿದ್ದೇವೆಯೋ ಅದು ನಿಜ ಅಂತ ವಿಜ್ಞಾನವೇ ಒಪ್ಪಿಕೊಂಡು ಬಿಟ್ಟಿದೆ. ದ ಗ್ರೇಟೆಸ್ಟ್ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ತೆಗೆದು ಪೇಪರ್ಸ್ ಮೇಲೆ ಪೇಪರ್ ಬಿಸಾಕಿಟ್ಟಿದ್ದಾರೆ. ಕ್ಲಿನಿಕಲ್ ರಿಸರ್ಚ್ ಅಲ್ಲ, ಪ್ರಾಕ್ಟಿಕಲ್ ರಿಸರ್ಚ್ಗಳು ವ್ಯಕ್ತಿಗಳನ್ನೇ ಕರ್ಕೊಬಂದು ತೋರಿಸ್ಬಿಟ್ಟಿದೆ. ಆದ್ರೂ ನಾವು ನಂಬಲ್ಲ. ಇದೆಲ್ಲ ಸುಳ್ಳು, ಡೊಂಕು. ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ವೈದಿಕನೂ ಇಲ್ಲ. ಈ ರೀತಿಯೇ ನಮ್ಮ ಭಾವ. ಎಲ್ಲಿಂದ ಬಂದಿದ್ದೇವೆ, ನಾವು ಎಲ್ಲಿಗೆ ಮತ್ತೆ ಹೋಗ್ತೇವೆ, ಇದು ಒಂದೊಂದು ತಿಳ್ಕೊಬಿಟ್ರೆ ಮಾತ್ರ ನಿಜವಾಗ್ಲೂ ಹೇಳ್ತಾನೆ ಮನುಷ್ಯ ಇಷ್ಟೆಲ್ಲ ಹಪಾಪಿಸಲ್ಲ. ಈ ಥರದ್ದು ದಂಗ, ಫಸಾದ್, ಇನ್ನೊಂದು ಮೋಸ. ಮೊನ್ನೆ ನೋಡಿ, ಒಂದು 150 ಮನೆಗಳ ಕಳ್ಳನನ್ನ ಹಿಡಿದಿದ್ದಾರೆ. ಅವನು ಅದೇ ಎಕ್ಸ್ಪರ್ಟ್ ಅಂತೆ, ಪುಣ್ಯಾತ್ಮ. ಅವನ ಹೆಸರೇನೋ ಸಮೀವುಲ್ಲಾನೋ ಶರೀಫುಲ್ಲಾನೋ ಏನೋ ಇಟ್ಕೊಂಡಿದ್ದಾನೆ. ಇನ್ನೂ ಪುಣ್ಯಾತ್ಮರುಗಳು ಇನ್ನೂ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಸ್ವಾಮಿ. ಮದುವೆ ಪತ್ರಿಕೆ ಅಂತ ಹೋಗ್ಬಿಟ್ಟು ಮನೆಗೆ ಕೊಡೋ ತರ ಹೋಗ್ಬಿಟ್ಟು ಅಲ್ಲೂ ಕಳ್ತನ ಕೈ ಇಟ್ಬಿಟ್ಟಿದ್ದಾರೆ. ಹೊಸ ಟೆಕ್ನಿಕ್ಗಳು ಕಲಿತಾನೆ. ಏನ್ ಹೇಳ್ತೀರಾ? ಸಂಕಟ ಆಗುತ್ತೆ. ಇರ್ಲಿ, ಏನಕ್ಕೆ ಇದನ್ನ ಹೇಳ್ತಿದ್ದಾನ? ಗುರು ವಕ್ರ ಅಂದ್ರೆ ವಕ್ರವಾಗಿ ಹೇಗ್ ಮಾಡೋಣ ನೋಡಿ. ಕಲಿಯುಗಕ್ಕೆ ಗ್ರಹಗಳು, ಹಿಂದೆ ದ್ವಾಪರ ಯುಗದಲ್ಲಿ ಗ್ರಹಗಳು ನೀಚತ್ವ. ಕೃಷ್ಣರಿಗೆ ನೋಡಿ ಶನಿ, ಕುಜ ನೋಡಿ ಮುಖ್ಯವಾಗಿ ನೀಚತ್ವ. ಕಟಕದಲ್ಲಿ ಕುಜ. ಶತ್ರು ಮನೆಯಲ್ಲಿ ಕುಳಿತಿದೆ ಶನಿ. ಚಂದ್ರ ಉಚ್ಚಂಗತದ ಆಮೇಲೆ, ಬಟ್ ಕುಳಿತಿರೋ ಆ ಒಂದು ಕುಜ ಸಪ್ತಮಾಧಿಪತಿ ನೀಚ. ಇಟ್ಸ್ ಬಿನ್ ಲಾಟ್. ವಕ್ರಗ್ರಹಗಳಿಲ್ಲ ಆಗ, ಇಲ್ಲ. ತಮಾಷೆ ಏನ್ ಗೊತ್ತಾ? ತ್ರೇತಾಯುಗದಲ್ಲಿ ನೀವು ತಗೊಳ್ಳಿ, ಯಾವ ಗ್ರಹವೂ ವಕ್ರ ಇಲ್ಲ, ನೀಚನೂ ಇಲ್ಲ. ನೀವು ನೋಡಿ, ರಾಮರ ಜಾತಕ ತಗೊಳ್ಳಿ, ಸೀತಮ್ಮ ಜಾತಕ, ಲಕ್ಷ್ಮಣ ಜಾತಕ, ಭರತ ಜಾತಕ, ದಶರಥ ಚಕ್ರವರ್ತಿಯ ಜಾತಕ, ನೀವು ಹನುಮರ ಜಾತಕ, ಯಾರ್ದಾದ್ರೂ ತಗೊಳ್ಳಿ, ಅಲ್ಲಿ ನೀಚ ಗ್ರಹವೂ ಇಲ್ಲ, ವಕ್ರಗ್ರಹವೂ ಇಲ್ಲ. ರಾಮಾಯಣ ಜಾತಕದಲ್ಲಿ ಅಲ್ಲಿ ನೋಡಿ, 4ನೇ ಮನೆಯಲ್ಲಿ ಶನಿ ಉಚ್ಚ, ಸ್ವತಃ ಲಗ್ನದಲ್ಲೇ ಗುರು ಉಚ್ಚ, ಸಪ್ತಮದಲ್ಲಿ ಕುಜ ಉಚ್ಚ, 10ನೇ ಮನೆಯಲ್ಲಿ ಸೂರ್ಯ ಉಚ್ಚ, ಶುಕ್ರ ಭಾಗ್ಯದಲ್ಲೂ ಉಚ್ಚ. ಏನು ಲೆಕ್ಕಾಚಾರವಪ್ಪ ಭಗವಂತ. ಇದು ಲೆಕ್ಕ. ಅದೇ ನೀವು ಕಲಿಯುಗಕ್ಕೆ ಬಂದ್ರೆ ಗ್ರಹಗಳು ನೀಚ ಸ್ಥಾನ. ಹಾಗೆಯೇ ಗ್ರಹಗಳು ವಕ್ರ ಕೂಡ. ಅಂದ್ರೆ ನಾವು ಯಾವಾಗ ನೀಚರಾಗ್ತೀವೋ ಗೊತ್ತಿಲ್ಲ. ಉಚ್ಚ ಸ್ಥಾನದ ಕತೆ ಬಿಟ್ಬಿಡಿ, ಯಾವಾಗ ನೀಚ ಆಗುತ್ತೇವೆ ನಮಗೇ ಗೊತ್ತಿಲ್ಲ. ಯಾವಾಗ ನೀಚತ್ವ ಕೇಳಿತೇವೋ ಏನೋ ಒಂದು ಮಾಯೆ, ಏನೋ ಒಂಥರ ಆಭಾಸ, ಹೇಳ್ಕೊಳ್ಳೋಕೆ ಅಸಹ್ಯ ಆಗುತ್ತೆ. ನನ್ನನ್ನು ನೆನೆಸ್ಕೊಂಡು ಹೇಳ್ತಿದ್ದೇನೆ. ಕ್ಷಣ ಮಾತ್ರದಲ್ಲಿ ನಾವು ದುಷ್ಟ, ಕ್ಷಣ ಮಾತ್ರದಲ್ಲಿ ವಿಕೃತ, ಕ್ಷಣ ಮಾತ್ರದಲ್ಲಿ ದ್ರೋಹ, ಕ್ಷಣ ಮಾತ್ರದಲ್ಲಿ ದೋಚ್ಕೊಳ್ಳೋದು, ಕ್ಷಣ ಮಾತ್ರದಲ್ಲಿ ನೀಚತ್ವ, ವಕ್ರ ಜೊತೆಲೇ ಇರ್ತೇವೆ. ಯಾವಾಗ ಬೆನ್ನುಗ್ ಚೂರಿಗಾಗ್ತವೆ ಗೊತ್ತಿಲ್ಲ.
ಯಾವಾಗ ಕೈ ಕೊಟ್ಟು ಓಡೋಗ್ತೇವೆ ಗೊತ್ತಿಲ್ಲ. ಯಾರನ್ನು ನಂಬುವುದು ಕಲಿಯುಗದಲ್ಲಿ ಗೊತ್ತಿಲ್ಲ. ತಂದೆ, ತಾಯಿ, ಕುಟುಂಬ. ಶೋ ರಾಮಚಂದ್ರ ತರ ವಿಚಿತ್ರವಾದಂತ ಪರಿಧಿ ಕಲಿಯುಗದಲ್ಲಿ. ಹೆಂಗ ಅನ್ಸುತ್ತೆ ಅಂದ್ರೆ ಎನ್ನೊಳಗೆ ಮಾಯೆಯೂ ಅಲ್ಲ, ಎನ್ನೊಳಗೆ ಮೋಸವೋ, ಮೋಸದೊಳಗೆ ನಾನು. ಎನ್ನೊಳಗೆ ಧರ್ಮವೂ ಅಲ್ಲ, ಧರ್ಮದೊಳಗೆ ನಾವಲ್ಲ. ಎನ್ನೊಳಗೆ ಮೋಸವೋ, ಮೋಸದೊಳಗಡೆ ನಾವು. ಪ್ರತಿ ಕ್ಷಣ ಪ್ರತಿ ಭಾವ ಬರೀ ಲೆಕ್ಕಾಚಾರಗಳ ಭಾವ. ಆಲೋಚನೆಗಳ ಪರಿಧಿ, ಅನಾಲೋಚನೆಗಳ ಪರಿಧಿ ಈ ರೀತಿ ಮಾಡಿಸ್ತಿರ್ತಕ್ಕಂಥದ್ದು. ಮಕ್ಕಳೇ, ಅದಿದೆ. ಆ ಎಳೆದಾಟ ಇದೆ, ಅಂತಹ ಒದ್ದಾಟ ಇದೆ, ಅಂತಹ ಸಂಕಟ. ಅದಕ್ಕೆ ಸೊ ಈ ಒಂದು ಮಹಾಗುರು ತನ್ನ ಸ್ವಯಂ ನಕ್ಷತ್ರದಲ್ಲೇ ವಕ್ರಫಲ. ಸೊ ಅದು ಕೆಲವು ರಾಶಿಗಳಿಗೆ ಖಂಡಿತ ಒಳ್ಳೇದು ಮಾಡುತ್ತೆ, ಕೆಲವು ನಕ್ಷತ್ರಗಳಿಗೆ ಇನ್ನೂ ಒಳ್ಳೇದು ಮಾಡುತ್ತೆ, 100% ಮಾಡುತ್ತೆ. ಆದ್ರೆ ಕೆಲವು ರಾಶಿಗಳಿಗೆ ಖಂಡಿತ ಕೈಗೆ ಬಂದ ಅದೃಷ್ಟ ವಕ್ರವಾಗಿ ಹೊರಟೋಯ್ತು. ಕೈಯಲ್ಲಿದ್ದಂಥದ್ದು ಮೊನ್ನೆ ಕೂಡ ಒಂದು ಜಾತಕ, ಗೌರ್ಮೆಂಟ್ ಕೆಲಸನೇ, UPSC 4 ಮಾರ್ಕ್ಸಲ್ಲಿ ಹೋಗ್ಬಿಟ್ಟಿದೆ, IAS 2 ಮಾರ್ಕ್ಸ್ದಲ್ಲಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಇರೋ ಜಾಬ್ ಅನ್ನು ಬಿಟ್ಬಿಟ್ಟು ಆಲ್ರೆಡಿ 28 ವರ್ಷ ಆಗ್ಬಿಟ್ಟಿದೆ, ಬಿಡಾಕತ್ತೆ ಅದೇ ಬೇಕು ಅಂತ. ಗುರು ವಕ್ರ ನೀಚ. ಓ ರಾಮಚಂದ್ರ, ಏನಿದು? ಕನ್ಫರ್ಮ್ ಕೈಯಲ್ಲಿರ್ತಕ್ಕಂಥ ಪ್ರಸಾದವನ್ನ ಬಿಸಾಕಿ ಗಂಜಿ ಹಿಂದ್ಗಡೆ ಹೋಗ್ತಾರೆ. ಸೊ ಗುರು ವಕ್ರ ಇರೋದನ್ನ ಬಿಟ್ಟು ಈ ರೀತಿಯ ಭಾವಕ್ಕೆ ಒಳಗಾಗ್ತಕ್ಕಂಥದ್ದು, ಅದರ ಬಗ್ಗೆ ದೀರ್ಘವಾದಂತ ಒಂದು ಮಾಲಿಕೆಯನ್ನು ಕೂಡ ಮಾಡ್ತಕ್ಕಂಥದ್ದು ಉಂಟು. ಆದ್ರೆ ನೇರವಾಗಿ ನಿಮ್ ಜೊತೆ ಮಾತಾಡ್ಲಿಕ್ಕೂ ಪ್ರಯತ್ನ ಮಾಡ್ತೇನೆ, ಲೈವ್ ಕಾರ್ಯಕ್ರಮನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಗುರುವೇ ವಕ್ರ ಆಯ್ತು ಅಂದ್ರೆ ಮಕ್ಕಳೇ ತಲ್ಲಣವೇ, ಅದು ತನ್ನ ನಕ್ಷತ್ರದಲ್ಲೇ. ಅಲ್ಲಿ ಬಂತ ಆಪತ್ತು ಅನ್ನತಕ್ಕಂಥದ್ದು. ಒಂಥರ ದಾರಿ ತೋರಿಸೋ ಗುರುವೇ, ಕೈ ಹಿಡಿಯೋ ದೊರೆಯೇ, ಅನ್ನವಿಡುವ ಪ್ರಭುವೇ ವಕ್ರ ಆಗೋದೇ ಹೋಗಯ್ಯ, ನಾನು ಹೇಳೇ ಇಲ್ಲ, ಆ ಮಾತೇ ಹೇಳಿಲ್ಲ ಅಂತ ಹೇಳಿಬಿಟ್ರೆ ಹೌದಲ್ವಾ? ಮಾತಾಡೋಣ ಇನ್ನೊಂದಷ್ಟು. ಈ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಗ್ರಹಗಳ ಆ ಪರಿಭಾವ ಇದೆಲ್ಲವನ್ನ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಂದ್ರ ಆರುದ್ರಾ ನಕ್ಷತ್ರದಲ್ಲಿ ಮಿಥುನ ರಾಶಿ, ಗುರು ಪುನರ್ವಸು ನಕ್ಷತ್ರದಲ್ಲಿ ವಿಶೇಷವಾಗಿ ಕಟಕದಲ್ಲಿ, ಕೇತು ವಿಶೇಷವಾಗಿ ಸಿಂಹದಲ್ಲಿ, ರವಿ ಹಾಗೂ ಶುಕ್ರ ತುಲಾದಲ್ಲಿ, ಕುಜ ಹಾಗೂ ಬುಧ ವೃಶ್ಚಿಕದಲ್ಲಿ, ರಾಹು ಕುಂಭದಲ್ಲಿ, ಶನಿ ವಕ್ರನಾಗಿ ಮೀನದಲ್ಲಿ ಕುಳಿತಿರ್ತಕ್ಕಂಥದ್ದು. ಅಲ್ಲಿ ನೋಡಿ, ಕುಜನಿಗೆ ಬುಧ, ಕೇಂದ್ರದಲ್ಲಿ ರಾಹು, ಕೇತು. ಸಣ್ಣದಾಗಿ ಗುರು ದೃಷ್ಟಿಗೆ 2 ದಿನ ಹತ್ತಿದ್ದಾಗೆ ಗುರು ವಕ್ರ ಆಗ್ತಾನೆ. ಸೊ ಆ ದೃಷ್ಟಿ ಕೆಟ್ಟು ಹೋಗುತ್ತದೆ ಶನಿಯ ಮೇಲೆ, ಕುಜನ ಮೇಲೆ. ಅದೊಂದು ರೀತಿ ಯುದ್ಧ ಭೀತಿ, ವ್ಯಾವಹಾರಿಕ ಯುದ್ಧ ಭೀತಿಗಳು, ಭೂಮಿಗೆ ಸಂಬಂಧಪಟ್ಟಂತ ಒಂದು ತಗಾದೆಗಳು, ಕಿರಿಕಿರಿಗಳು, ಇವುಗಳು ನಡೀತಕ್ಕಂಥದ್ದು. ಅಲ್ಲಿ ಆಲ್ರೆಡಿ ನೋಡಿ ರೈತರ ಒಂದು ಒದ್ದಾಟ. ಕಬ್ಬಿಗೆ ಸೂಕ್ತ ಬೆಲೆ ಕೊಡಿ ಅನ್ನತಕ್ಕಂಥದ್ದು. ಅವರವರು ಕೆಸರೇರು ಚಾಟ ಮಾಡ್ತಿದಾರಪ್ಪ, ಅವರವರು ಕೆಸರೇರು ಚಾಟ ಮಾಡ್ತಿದ್ದಾರೆ. ಅದೆಷ್ಟು ಸತ್ಯವೋ ಸುಳ್ಳೋ ನೋಡಿ. ಸಾಮಾನ್ಯರ ಯಾರ ಹತ್ರನೂ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಇರೋ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ನೀವು ನೆನ್ಪಿಟ್ಕೊಳ್ಳಿ, ಇವತ್ತು ನಮ್ಮ ಭಾರತದ ಸಕ್ಕರೆ ಬೆಲೆ ಎಲ್ಲ ನಿಯಂತ್ರಿಸ್ತಕ್ಕಂಥದ್ದು ಸಕ್ಕರೆ ಫ್ಯಾಕ್ಟ್ರಿಗಳ.
ಆದರೆ ಆ ಸಕ್ಕರೆ ಫ್ಯಾಕ್ಟ್ರಿಗಳು 100 ಫ್ಯಾಕ್ಟ್ರಿ ಇದೆ ಅನ್ನೋದಾದರೆ 70ರಿಂದ 80% ರಾಜಕಾರಣಿಗಳ ಹೆಸರಲ್ಲೇ ಇದೆ. ನೀವು ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬಿಟ್ಬಿಡಿ, ಮಹಾರಾಷ್ಟ್ರ ನೆನಪಿಟ್ಟುಕೊಳ್ಳಿ, ಇಡೀ ಭಾರತದ ಅರ್ಧ ಸಕ್ಕರೆನ ಕಂಟ್ರೋಲ್ ಮಾಡೋ ಮಾಫಿಯಾ ಅಲ್ಲಿದೆ. ಕೊಲ್ಲಾಪುರ ಈ ಬೆಲ್ಟೆಲ್ಲ ಇದೆಯಲ್ಲ, ಹೌದು ಮಕ್ಕಳೇ, ಯಾರಿದ್ರ ಹಿಂದ್ಗಡೆ ಇರತಕ್ಕಂಥ ದೊಡ್ಡ ಡಾನ್ಗಳು ಅಂತ ಹೇಳ, ಅಜಿತ್ ಪವಾರ್ ಅಂಡ್ ಶರದ್ ಪವಾರ್ ಫ್ಯಾಮಿಲಿ. ಹೌದು, ಸಾಮಾನ್ಯತಲ್ಲ ಮಕ್ಕಳೇ. ಅಜಿತ್ ಪವಾರ್ ಹಾಗೂ ಶರದ್ ಪವಾರ್. ಈಗ ನೋಡಿ, ಅಜಿತ್ ಪವಾರ್ ಮಗನದ್ದು ಒಂದು ಭೂಮಿ ಇನ್ಫ್ರಾಸ್ಟ್ರಕ್ಚರ್ ಆ ಒಂದು ಸಂಬಂಧಪಟ್ಟಂತ ಹಗರಣ ಹೆಚ್ಚು ಕಡಿಮೆ 1800-2000 ಕೋಟಿಯ ಭೂಮಿಯನ್ನ ಬರೀ 300 ಕೋಟಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ದೇವೇಂದ್ರ ಫಡ್ನವೀಸ್ ನೋಡಿ, ಗುರುವಕ್ರ ಏನೇನು ಹೊರಗಡೆ ಬರ್ತಿದೆ ಗೊತ್ತಾ? ಏನೇನ್ ಬರ್ತಿದೆ ಗೊತ್ತಾ? ಮಾಡಿದುಣ್ಣೋ ಮಾರಾಯ. ಈ ಒಂದು ಕುಜ, ರಾಹು, ಈ ಕೇತು, ಬುಧನ ಜೊತೆ ಸೇರಿದರೆ ವಿಪರೀತವಾದಂಥ ಭಾವಗಳು. ಹೇಳಿದ್ರೆ ಕುಜನು ರಾಹುನ್ ನೋಡ್ತಾನೆ, ರಾಹುನು ಕುಜನ್ ನೋಡ್ತಾನೆ. ಕೈಂಡ್ ಆಫ್ ಮೋರ್ ಅಂಡ್ ಮೋರ್ ಆಕ್ಸಿಡೆಂಟ್ಸ್. ಮೋರ್ ಅಂಡ್ ಮೋರ್ ಆಕ್ಸಿಡೆಂಟ್. ಜಲಕ್ಕೆ ಸಂಬಂಧಪಟ್ಟಂತ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ದೊಡ್ಡ ದೊಡ್ಡ ಟ್ಯಾಂಕರ್ಗಳು, ಗ್ಯಾಸ್ಗಳು, ರೈಲುಗಳು, ವಿಮಾನಗಳು. ಯಾಕಂದ್ರೆ ಕೇತು ಶುಕ್ರನ್ ಸಾರದಲ್ಲಿದ್ದಾನೆ. ರೈಲುಗಳು, ವಿಮಾನಗಳು, ದೊಡ್ಡದು ರಾತ್ರಿ ಪಾಳಿಯಲ್ಲಿ. ಯಾಕಂದ್ರೆ ರಾಹು ಕುಳಿತಿರೋದು ಕುಂಭದಲ್ಲಿ. ಸೊ ನೈಟ್ ಡ್ರೈವಿಂಗ್, ಮ್ಯಾಸಿವ್ ಬಸ್ಸುಗಳು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿರೋರಿಗೆ ತಲೆನೋವುಗಳು ತಪ್ಪಿದ್ದಲ್ಲ. ಎಲೆಕ್ಟ್ರಿಸಿಟಿ, ಮೈನಿಂಗು, ಇನ್ನೊಂದು ರೈಲು, ದೊಡ್ಡ ದೊಡ್ಡ ವಿಮಾನಗಳು, ಸರಕು ಸರಂಜಾಮುಗಳ. ಕುಜ ಅಂದ್ರೇನೆ ಸ್ಟೋರೇಜ್ ಸಿಸ್ಟಮ್. ನೋಡಿ, ಮೊನ್ನೆ ತಾನೇ ಸರಕು ಸರಂಜಾಮು ತುಂಬಿರ್ತಕ್ಕಂಥ ಒಂದು ವಿಮಾನ ಸ್ಫೋಟಂ. ಇವುಗಳೆಲ್ಲ ಸಿಗ್ನಲ್ ಮಕ್ಕಳು. ವಿಪರೀತ ಆವೇಗ, ತಮಗ್ ತಾವೇ ಆವೇಶ. ನೋಡಿ, ಆವೇಶವೇ ಜೀವನವನ್ನ ನಾಶ ಮಾಡುತ್ತೆ ಈ ರೀತಿ ಕುಜರಾಹು ಸಂಧಿಗಳು ನಡೆದಾಗ ಅಂತ ಹೇಳ್ತವೆ. ಕುಜ ರಾಹು ನೋಡ್ತಿದ್ದಾನೆ, ರಾಹುನು ಕುಜನ ನೋಡ್ತಿದ್ದಾನೆ. ನಾಟ್ ಎ ಗುಡ್ ಸೈನ್. ಮೈಟ್ ಬಿ ನಕ್ಷತ್ರ ಭಾವ ಏನೇ ಇರಬಹುದು, 2 ದಿನದಲ್ಲಿ ಇನ್ನಷ್ಟು 11th ವಕ್ರ ಆಗ್ತಿದ್ದಾಗಿಯೇ ವಕ್ರ ದೃಷ್ಟಿ ಆಗ್ಬಿಡುತ್ತೆ. ಪೂರ್ತಿ ದೃಷ್ಟಿ ನೋಡ್ತಿದ್ದವ್ರು ಹಿಂಗ್ ನೋಡ್ದಾಗೆ ಎಲ್ಲೋ ನೋಡ್ಲಣ. ಅವಳು ಎದುರುಗಡೆನೆ ಇದ್ದಾರೆ, ನಮ್ ಕಡೆ ನೋಡ್ತಿಲ್ಲ. ಎದುರುಗಡೆನೆ ಇದ್ದಾರೆ, ನಮ್ ಕಡೆ ಗಮನ ಇಲ್ಲ ಅನ್ನೋ ತರ. ನೋಡಿ, ಅಭಿಮನ್ಯು ಇದು ನಡೆಯುತ್ತೆ. ಈ ತರದೊಂದು ಕಾಂಬಿನೇಷನ್. ತಾನಾಗಿ ತನ್ನ ತಲೆ ಮೇಲೆ ತನ್ನ ಪ್ರಾಣಕ್ಕೆ ಮೃತ್ಯುವನ್ನು ಆಹ್ವಾನಿಸ್ಕೊಂಡವನು ಅಭಿಮನ್ಯು. ಅವನ ಹೆಸರಲ್ಲೇ ಇದೆ ನೋಡಿ, ಮನ್ಯು ಅಂದ್ರೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಆವೇಶ. ಮೃತ್ಯುವಿನಷ್ಟು ಆವೇಶ, ವಿಪರೀತ ಆವೇಶ ಅಂತೆ ಅವನಿಗೆ. ಆತರ, ಆ ದುಡುಕು, ಆ ಕೆಂಡ. ಅಪ್ಪ ಕೃಷ್ಣ ಆ ಕಡೆ ಹೋಗಿದ್ದ ಅಂದ್ರೆ ಮಾವಯ್ಯ, ಸುಭದ್ರೆಯ ಮಗ ಅಲ್ವಾ, ಅರ್ಜುನನ ಮಗ. ಸುಭದ್ರೆ ಏನಾಗ್ಬೇಕು? ಕೃಷ್ಣನಿಗೆ ಸೋದರಿ ಆಗ್ಬೇಕಲ್ವಾ. ಮಗ ಮಾವಯ್ಯ ಹಾಗೂ ತಂದೆ ಯುದ್ಧಕ್ಕೆ ಆ ಕಡೆ ಹೋಗಿದ್ರೆ ಅಲ್ಲೊಂದು ಚಕ್ರವ್ಯೂಹವನ್ನ ನಿರ್ಮಾಣ ಮಾಡ್ತಾರೆ ದ್ರೋಣಾಚಾರ್ಯರು. 13ನೇ ದಿನ ನಾನು ಹೋಗ್ತೀನಿ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಕಳಿಸ್ತಿದ್ರು ಕೇಳಲ್ಲ. ಸಾರ್ತಿನ ಹೇಳ್ತಾನೆ, ನಡ್ಡಿ ದಂಡಯಾತ್ರೆ ಅಂತಿಂತದ್ದಲ್ಲ. ನಾನಿವತ್ತು ಯಾವ ರೀತಿ ನುಗ್ಗುತ್ತೇನೆ ಅಂದ್ರೆ ದಗಿಸೋ ಬೆಂಕಿಯಲ್ಲೇ ದಗಿಸೋ ಬೆಂಕಿಯಲ್ಲಿ ಬೀಳೋ ಮಿಡತೆ ಅಂತ ನುಗ್ಗುತ್ತೇನೆ ನಾನು ಅಂತ. ಸಾರ್ಥಿ ನೋಡ್ತಾನೆ. 80-85 ವರ್ಷದ ಅಜ್ಜ, ಅರ್ಜುನನಿಗೆ ಸಾರ್ಥಿ ಅವನು. ದ್ರೋಣಾಚಾರ್ಯರೆಲ್ಲ ಇದಾರಪ್ಪ, ಏನು ಮಾತಾಡ್ತೀಯ ನೀನು? ಏನಿದು ಇಷ್ಟು ರಭಸ? ಬೇಡ, ಆ ಕಡೆ ಸಣ್ಣ ಪುಟ್ಟದವನ್ ಹೊಡ್ಕೊಂಡು ಒಂದ್ ಕಂಟ್ರೋಲ್ಗೆ ಬಂದ್ಮೇಲೆ ಯುದ್ಧವನ್ನ ಪೂರ್ತಿಯಾಗಿ ಹೋಗೋಣ ಅಂದ್ರೆ ನನಗೇನು ಗೊತ್ತು. ಅವನ ಬಾಯಿಂದ ಅವನ ಮೃತ್ಯುವನ್ನ ಅವನೇ ಹೇಳ್ಬಿಡ್ತಾನೆ. ನೋಡಿ, ಆವಾಹ ಹೋಗು, ಅಸ್ತು ದೇವತೆಗಳಿರ್ತಾರೆ ಅನ್ನೋದು ಅದಕ್ಕೆ. ಆವೇಶಂ ಸರ್ವನಾಶಂ. ನೋಡಿ, ಈ ತರ ಕುಜ ರಾಹು ಕಾಂಬಿನೇಷನ್ಗಳು, ಬುಧ
ಬುದ್ಧಿ ಕೆಡ್ತು, ಕುಜ ಆವೇಶ, ರಾಹು ಉರಿತಿರೋ ಬೆಂಕಿಗೆ ಅದೊಂದು ಪೆಟ್ರೋಲ್ ಗ್ಯಾಸ್ ತುಂಬಿಸ್ತಕ್ಕಂಥ ಭಾವಾರ್ಥವಾಗಿ 100% ಎಳೆದಾಟ ಆಗ್ತಕ್ಕಂಥ ನೋಡಿ ಅವನ ಬಾಯಲ್ಲಿ ನೋಡಿಸ್ಕೊಡುತ್ತೆ. ಸ್ವಾರ್ಥಿಗೆ ಆಶ್ಚರ್ಯ. ಉರಿತಿರೋ ಬೆಂಕಿನಲ್ಲಿ ಮಿಡತೆ ಹೋದ್ರೆ ವಾಪಸ್ ಬರುತ್ತ ಮಕ್ಕಳೇ? ಮಿಡತೆ ಒಂದು ಹುಳ. ಸರಿ, ಅದು ಒಂದಾಯ್ತ್ರ. ಹೋಗ್ತಿದ್ರೆ ಅಲ್ಲಿ ದ್ರೋಣರಿದ್ದಾರಪ್ಪ. ದ್ರೋಣರು ಯಾಕಪ್ಪ, ನನ್ನ ಮಾತು ಕೇಳೋ ಮಹಾಗುರು, ಅವರನ್ನು ಎದುರಿಸ್ಲಿಕ್ಕೆ ನಿಮ್ಮ ತಂದೆಯೇ ಯೋಚಿಸ್ತಾರೆ ಕಣಪ್ಪ. ಅವರನ್ನು ಸೋಲಿಸುವ ವೀರ ಹುಟ್ಟಿಲ್ಲ ಅಂತ ಅರ್ಜುನನ ಖುದ್ದು ಸಾರಥಿ. ಅರ್ಜುನನಿಗೆ ಮಹಾಭಾರತ ಯುದ್ಧದಲ್ಲಿದ್ದ ಸಾರಥಿ ಬೇರೆ. ಕೃಷ್ಣರ ಸಾರಥಿ ಬೇರೆ, ದಾರುಕ. ಒಬ್ಬೊಬ್ರಿಗೊಂದೊಂದು ಸಾರಥಿ ಇದ್ರು. ಅದನ್ಗೊಂದು 85-88 ವರ್ಷದ ಅಜ್ಜ, ಆತನಿಗೆ ಅನುಭವ ಗೊತ್ತಿದೆ. ದ್ರೋಣಾಚಾರ್ಯರ ಮೇಲೆ ಏನಪ್ಪ ದಂಡಯಾತ್ರೆ ಅಂತೆ, ನಡಿ ದ್ರೋಣಾಚಾರ್ಯರ ಮೇಲೆ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಬೇಡ ಕಣಯ್ಯ ಅಂತ ಹೇಳಿದಾಗ ಏನ್ ಹೇಳ್ಬಿಡ್ತಾನೆ ಗೊತ್ತಾ? ನಿನಗೆ ಗೊತ್ತಿಲ್ಲ, ಇವತ್ತು ನಾನಿರುವ ಈ ವೇಗ, ಈ ಕೋಪ ನಾನಿವತ್ತು ತೋರಿಸ್ಬಿಡ್ತೀನಿ. ನನ್ನ ಎದುರುಗಡೆ ಇವತ್ತು ಕೃಷ್ಣಾರ್ಜುನರೇ ಬಂದ್ರು ಕೂಡ ಮನಸ್ಬಿಡ್ತೀನಿ, ಒಡೆದು ಬಿಸಾಕ್ಬಿಡ್ತೀನಿ ಅಂತ. ಆಸ್ತು ಹೋಗ್. ತಂದೆ ವಿರುದ್ಧವಾಗಿ ಮಾತಾಡೋದು ಅಷ್ಟು ದೊಡ್ಡ ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳ್ತಾರೆ. ಒಂದೆಷ್ಟು ಬಂದಿದ್ದೆ ಅಮ್ಮನ ಗರ್ಭದಲ್ಲಿದ್ದದ್ದಕ್ಕೆ ನಾರದರು, ಆ ಕೃಷ್ಣರು, ಆ ಚಕ್ರವ್ಯೂಹದ ಬಗ್ಗೆ ಅಲ್ಲೊಂದು ದೇವಿ ಮಾಯ ನಡಿಬೇಕಿತ್ತು. ಅಷ್ಟೇ, ಒಳಗಡೆ ಪ್ರವೇಶಿಸೋದಷ್ಟೇ, ಹೊರಗಡೆ ಬರೋದಕ್ಕೆ ಗೊತ್ತಿತ್ತು. ಹುಟ್ಟುವಾಗಲೇ ಈ ಮಗುವಿನಲ್ಲಿ ಅಂಥದೊಂದು ಆವೇಶ ಗುಣ ಇದೆ. ಸರ್ವನಾಶ ವಿನಾಶ ಕಾಲೇ ವಿಪರೀತ ಬುದ್ಧಿ ಅನ್ನತಕ್ಕಂಥದ್ದು ಈ ಕುಜಾರಾಹು ಕಾಂಬಿನೇಷನ್ಸ್. ಕಡೆಗೆ ಏನಾಯ್ತಾ? ಕೃಷ್ಣ ಖುದ್ದು ಭಗವಂತನನ್ನು ಕೂಡ ಹೀಯಾಳಿಸಿ ಮಾತನಾಡುವುದು. ನಾವೆಲ್ಲ ನಮ್ಮ ಲೆಕ್ಕಾಚಾರದಲ್ಲಿ ನಡೀತಿದ್ದೇವೆ, ನಾವು ಹಾಕಿದ ಪ್ಲಾನು, ನಾವು ಹಾಕಿದ ಪ್ರಾಜೆಕ್ಟು ಇವೆಲ್ಲ ಇಲ್ಲ ಮಕ್ಕಳೇ. ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅಂತ ಹೇಳ್ತೇವೆ. ಈ ರೀತಿ ಕುಜರಾಹು ಕಾಂಬಿನೇಷನ್ಗಳು ಇಟ್ಸ್ ಎ ಥ್ರೆಟ್, ಎಕಾನಮಿಗೆ ಥ್ರೆಟ್ ಆಗತಕ್ಕಂಥದ್ದಾಗುತ್ತವೆ ಅಂತ ಕೂಡ ಹೇಳ್ತವೆ. ಅಲ್ಲೊಂದು ಸಡನ್ ಕೊಲ್ಯಾಪ್ಸ್, ಸಡನ್ ಜಾಬ್ ಲಾಸಸ್, ಎಸ್ಪೆಷಲಿ ಟೆಕ್ನಿಕಲ್, ಈ ಒಂದು IT ಇಂಡಸ್ಟ್ರಿನಲ್ಲಿರ್ತಕ್ಕಂಥವರಿಗೆ ವಿಪರೀತವಾದಂಥ ಒಂದು ಕೊಲ್ಯಾಪ್ಸ್ ಆಗತಕ್ಕಂಥ ಒಂದು ಭಾವ ಆಗುತ್ತೆ. ಹೇಳಿದ್ರೆ ಕೇಳಲ್ಲ. ಮೊನ್ನೆ ಕೂಡ ಒಂದು ಮದುವೆ ಜಾತಕ ಹೇಳಿ ಕಳಿಸಿದ್ದಾನೆ. ನೋಡಮ್ಮ, ಈ ಹುಡುಗಿಗೆ ಒಂದು ಹಬ್ಬ ಅಂದ್ರೆ 40,000 ಸಂಬಳ ಬರುತ್ತೆ, ಅವಳಿಗಿಂತ ಒಂದು 10,000 ಕಮ್ಮಿ ಇಲ್ಲ 10,000 ಜಾಸ್ತಿ ಇರೋ ಹುಡುಗನ್ನೇ ನೋಡ್ಬೇಕು. ಅವಳು ಒಪ್ಪಲ್ಲ. ಹೋಗಿ ನನಗೆ 6 ಪಟ್ಟು 10 ಪಟ್ಟು ಇರೋನೇ ಬೇಕು ಅಂತ ಹೇಳ್ತಾಳೆ. ಗ್ಯಾರಂಟಿ ಮದುವೆ ಮುರಿಯುತ್ತೆ, ಇಲ್ಲ ಮದುವೆ ಆದ್ಮೇಲೆ ಮರಣ ಮೃದಂಗ ಅಂತ. ನಂಬಲ್ಲ. ಹುಡುಗನ್ಗೆ ಒಂದು 5 ಲಕ್ಷ ಸಂಬಳ ತಿಂಗಳಿಗೆ. ಒಪ್ಕೊಬಿಟ್ಟಿದ್ದಾರೆ. ಬ್ಯೂಟಿಫುಲ್ ಎಂಗೇಜ್ಮೆಂಟು ಆಗ್ಬಿಟ್ಟಿದೆ. ಆಮೇಲೆ ರುಬ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಕಂಪ್ಯಾರಿಸನ್. ಅದು ಕೊಲ್ಯಾಪ್ಸು, ಎಂಗೇಜ್ಮೆಂಟ್ ಕ್ಯಾನ್ಸಲ್ಡ್. ಅದೃಷ್ಟಕ್ಕೆ ಮದುವೆ ಆಗ್ಲಿಲ್ಲ. ಆಗಿ ಕ್ಯಾನ್ಸಲ್ ಆದ್ರೆ ಅದು ಇದಕ್ಕಿಂತಲೂ ನೋವಾ? ನೋಡಿ, ನಿಲ್ಲಿಸಲು ಆಗುವುದಿಲ್ಲ ಅನ್ನತಕ್ಕಂಥದ್ದು ಹೇಳೋದಿದೆ. ಹೇಳಿ ಕಳಿಸಿದ್ದೇನೆ. ಗುರುಗಳೇ ಹಿಂಗಾಯ್ತು ಗುರುಗಳೇ. ದೂರದ ಬಿಜಾಪುರಿಂದ ಓಡ್ ಬಂದಿದೆ. ಏನ್ ಮಾಡ್ತೀರಿ ಮಕ್ಕಳೇ? ನನ್ನ ಪ್ರಯತ್ನ. ಅದಕ್ಕೆ ಈ ವಾರ ಭವಿಷ್ಯದ ಜೊತೆ ಈ ಕಾಂಬಿನೇಷನ್ ಅಲ್ಲಿ ನೋಡಿ, ಈ ಒಂದು ಆರುದ್ರ ನಕ್ಷತ್ರ ಆರಂಭ, ವಾಸುಕಿ ನಕ್ಷತ್ರ, ಬಲರಾಮ ನಕ್ಷತ್ರ, ಸರ್ಪ ನಕ್ಷತ್ರ, ಶೇಷನಾಗ ನಕ್ಷತ್ರ ಅಂತ ಹೇಳ್ತವೆ. ಸರಿಕಾಟೆ ಬೇಡಪ್ಪ ಅನ್ನಿಸ್ಬಿಡುತ್ತೆ. ಹುಷಾರಂತ ಹೇಳ್ತಾ ಮೇಷರಾಶಿ. ಗುರು ವಕ್ರ ಆಗ್ತಾನೆ, ಕುಜ ಬೇರೆ ಅಷ್ಟಮದಲ್ಲಿದ್ದಾನೆ, ತಲೆ ಕೆಡಿಸೋ ಬುಧ ಅಷ್ಟಮದಲ್ಲಿದ್ದಾನೆ, ಸೂರ್ಯ ಬೇರೆ ನೀಚನಾಗಿ. ಅಲ್ಲಿ ನೋಡಿ, ಶುಕ್ರ ಬಲಾಢ್ಯ, ರಾಹು ಬಲಾಢ್ಯ, ಬುಧ ಬಲಾಢ್ಯ. ನಿಮ್ಮ ಗ್ರಹಗಳು ನಿಮಗೆ ತೊಂದರೆ ಕೊಡುವಂಥವ್ರು. ಸೊ ಈ ವಾರ ಒಂಥರ ಬೆಂಕಿ ಮೇಲಿನ ನಡಿಗೆ. ಅದೇನೋ ನಮ್ಮ ಕಡೆ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ. ಮಾಧುರಿಕ್ಕಿಂತ ఎక్కువ ಶ್ರೀದೇವಿಕ್ಕಿಂತ ತಕ್ಕುವ ಅಂತ. ನಿಮ್ದು ಹಂಗಿರುತ್ತೆ.
ಕತ್ತಿ ಚುಚ್ಚೋದಕ್ಕಿಂತ ಸ್ವಲ್ಪ ಕಮ್ಮಿ, ಗನ್ನಿಂದ ಶೂಡಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ. ಈ ರೀತಿ ಭಾವ ಇರುತ್ತೆ. ಎಲ್ಲೂ ಕಾಂಟ್ರವರ್ಸಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಇರೋದನ್ನ ಆದಷ್ಟು ನಿಲ್ಲಿಸ್ಕೊಳ್ಳಿ. ದುರ್ಗಾ ಪೂಜೆ, ದುರ್ಗಾ ಆರಾಧನೆ, ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರ, ಮಹಾಮೃತ್ಯುಂಜಯ ಮಂತ್ರ ಕಂಪಲ್ಸರಿ. ಶಿವಾಲಯ, ಶಿವಪೂಜೆ, ಶಿವಧ್ಯಾನ, ರುದ್ರ ನಮಕ, ರುದ್ರ ಚಮಕ ಮಾಡ್ತಕ್ಕಂಥದ್ದು ಮಾಡಿ ಮೇಷರಾಶಿ ತಟಸ್ಥವಾಗಿರಿ. ಯಾರೋ ಕರೆದ್ರು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಜಾಗ, ನಾನು ಬರಲ್ಲ ಸ್ವಾಮಿ, ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟಲ್ಲಿ ಇದ್ದೇನೆ, ನನಗೆ ಸಾಕು 2 ಬಾಳೆಹಣ್ಣು. ಯಾರೋ ಮಾವಿನಣ್ಣು ಕೊಡ್ತೀನಿ ಅಂತಾನೆ, ಇನ್ನೊಂದೇನೋ ಹೇಳ್ತಾನೆ, ಚಿನ್ನದ ಮಾವಿನಣ್ಣು ಅಂತಾನೆ. ಎಟಗಲಾರದ ದ್ರಾಕ್ಷಿ ಉಳಿಯಂತೆ. ಆಯ್ತು, ನನ್ನ ಜೀವನ ಈಗ ಸುಮ್ಮನೆ ಇರ್ತೇನೆ. ನರಸಿಂಹ ಅಷ್ಟಕ ಕೇಳಿ ನಿತ್ಯ ಕಡಿಮೆ ಕಡಿಮೆ ಅಂದರು 108 ದಿನ ಇಲ್ಲ 180 ದಿನ ಮನೆ ಮುಂದ್ಗಡೆ ಒಂದು ತುಳಸಿ ದೀಪ ಹಚ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸಮಾಧಾನ. ವೃಷಭ ರಾಶಿ. ಸ್ಟ್ರೈಟ್ ಅವೇ ಕುಜ ನೋಡ್ತಿದ್ದಾನೆ. ಅದು ಇರೋ ಆಪತ್ತು. ಶನಿ ವಕ್ರ ಪರವಾಗಿಲ್ಲ, ಗುರು ವಕ್ರ ಆಗ್ತಾನೆ, ಬ್ಯೂಟಿಫುಲ್. ನೋಡಿ, ವಕ್ರ ಆಗ್ತಿದ್ದಾಗೆ ಶುಕ್ರ ಎಲ್ಲಿ ಬಂದು ಕೂತಿದ್ದಾನೆ. ನಮಗೆ ನಿಮ್ಮ ಮನೆಯ ತುಲಾರಾಶಿ ಒಳ್ಳೆಯದೇ, ಬಟ್ ಖರ್ಚುಗಳು, ಮನೆಯ ಈ ಒಂದು ಡೈವರ್ಸ್ ವಿಚಾರಗಳೇನಾದ್ರೂ ಇದ್ರೆ ವಿಸ್ಫೋಟ ಆಗ್ಬಿಡುತ್ತೆ, ಸಪ್ರೇಷನ್. ಸಂಗಾತಿಯ ಅನಾರೋಗ್ಯ ವಿಚಾರಗಳಿದ್ರೆ ಅದಿನ್ನಷ್ಟು ಉಲ್ಪಣ. ಬಟ್ ಉದ್ಯೋಗ ವೃತ್ತಿ ಮಾಡ್ತಿದ್ದೀರಿ, ಇಟ್ಸ್ ಎ ಬ್ಯೂಟಿಫುಲ್ ಡ್ರೈವ್ ಆಗುತ್ತೆ. ಸಿವಿಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಮೈನಿಂಗ್, ಅಗ್ರಿಕಲ್ಚರ್, ಸೆಕ್ಯೂರಿಟಿ, ವಾಚ್ಮೆನ್, ಪೊಲೀಸು, ಗುಪ್ತಚರ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಸು, ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡತಕ್ಕಂಥ ಒಂದು ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ ವೃಷಭ ರಾಶಿಗೆ. ವಿಪರೀತ ಖರ್ಚು. ದಾಂಪತ್ಯದಲ್ಲಿ ವಿರಸಗಳಿದ್ರೆ ಕಾಂಪ್ರಮೈಸ್ ಆಗ್ಬಿಡಿ, ಅದು ಮಾತಾಡೋ ಆಗಿಲ್ಲ. ಇರ್ಲಿ ನನ್ನ ಗಂಡ, ಇರ್ಲಿ ನನ್ನ ಹೆಂಡತಿ, ಇಲ್ಲ ತಗೊಂಡು ಹೋಗ್ತೇವೆ ಅಂದ್ರೆ ನೋಡಿ, ಹೈಕೋರ್ಟ್ 4 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಕೊಡುವಂತ ವ್ಯವಸ್ಥೆ ಮಾಡಿಟ್ಟಿದೆ. ನನಗ್ ಸಾಕಾಗ್ತಿಲ್ಲ ಸ್ವಾಮಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವ್ರಿಗೂ ಒಬ್ರು ಹೋಗಿದ್ದಾರೆ. 10 ಲಕ್ಷ ಬೇಕು ತಿಂಗಳ ಖರ್ಚು ಅಂತ. ನೋಡಿ, ಕರ್ಮಗಂಟುಗಳು ಹಿಂಗ್ ಬಂದ್ ಗಂಟ ಹಾಕೊಳ್ತಾರೆ. ಮೊಹಮ್ಮದ್ ಶಮಿ, ನಾವು ಕಂಡ ಅತ್ಯುತ್ತಮ ಭಾರತೀಯ ಒಬ್ಬ ಆಟಗಾರ, ಕ್ರಿಕೆಟ್ ಆಟಗಾರ, ಅವನ ಹೆಂಡತಿ ಬಿಡ್ತಿಲ್ಲ ಅವನನ್ನ ನೆಮ್ಮದಿಯಾಗಿರೋಕೆ. ನೋಡಮ್ಮ, 2.5 ಲಕ್ಷ ನೀನ್ ತಗೋ, 1.5 ಲಕ್ಷ ಮಗು ಖರ್ಚಿಗೆ ಇರ್ಲಿ, 4 ಲಕ್ಷ ತಿಂಗಳಿಗೆ. ಸತ್ಯವಾಗ್ಲೂ ಹೇಳ್ತಾನೆ, ನಿಮ್ ಮುಂದ್ಗಡೆ ಇವತ್ತು ಹೇಳ್ತೇನೆ ಮಕ್ಕಳೇ, ಪ್ರಮಾಣವಾಗಿ ನನ್ನ ಧರ್ಮಪತ್ನಿಗೆ 4,000 ರೂಪಾಯಿ ಖರ್ಚಿಗೆ ಇಟ್ಕೊಂಡ್ ಮಗು ಅಂತ ಕೊಟ್ಟಿಲ್ಲ. ನನ್ನ ಮಗಳಿಗೆ ಇಟ್ಕೊಬಿಟ್ಟೆ, ನನ್ನ ಸೊಸೆಗೆ, ನನ್ನ ತಂಗಿಗೆ, ನನ್ನ ಅಕ್ಕನಿಗೆ ಏನೋ ದುಡಿತಿದ್ದೇನೆ, ತಗೊಂಡೋಗ್ ಪಾಪ ಮಗು ಕೈ ಕೊಡ್ತಿದ್ದೇನೆ, ಅದೆಲ್ಲ ನಿಭಾಯಿಸ್ತಿದೆ. ಮನೆ, ಕುಟುಂಬ, ಜವಾಬ್ದಾರಿ, ಮನೆ ತುಂಬಾ ಮಕ್ಕಳು ನಮಗೆ, ಅಕ್ಕ ತಂಗಿ ಎಲ್ಲಾರ್ದು. ಇವತ್ತವರೆಗೂ ನಿನ್ ಖರ್ಚಿಗೆ ಇಟ್ಕೊಬಿಟ್ಟ ಅಂತ. ಸತ್ಯವಾಗ್ಲು ಅಪುಣ್ಯಾತ್ಮ 4 ಲಕ್ಷ ಕೊಡ್ತಿದ್ದಾನಲ್ರಿ, ಅವನ್ ಊಟ ಇಲ್ಲ, ಬಟ್ಟೆ ಇಲ್ಲ, ವ್ಯವಸ್ಥೆ ಇಲ್ಲ, ಏನು ನೋಡದೆ 4 ಲಕ್ಷ ರೂಪಾಯಿ ಆಯ್ತಲ್ವಾ? ಅದ್ರಲ್ಲಿ ತೃಪ್ತಿ ಇಲ್ವಾ? ಇನ್ನೆಷ್ಟು ನೋಡಿ, ಕುಜರಾಹು ಸಂಧಿ ಅಂದ್ರೆ ಇದೇ ಆವೇಶ. ವಿನಾಶಕಾಲೆ ವಿಪರೀತ ಬುದ್ಧಿ. ಆಗೇನಾಗ್ತವೆ, ಕೋರ್ಟುಗಳು ನಿಜವಾದ ಸದುದ್ದೇಶವಾಗಿ ಪಡೆಯಬೇಕಾದಂತ ಸ್ತ್ರೀಯರ ಖಾತೆಗೂ ಕೋತ ಇಟ್ಬಿಟ್ರು ಈ ಅಮ್ಮ. ಅಲ್ಲಿ ನೋಡಿ, ಶುಕ್ರ ಎಲ್ಲಿ ಕೂತಿದ್ದಾನೆ, ವಿನಾಶಕಾಲೆ. ಪಾಪ ಕೆಲವು ತಾಯಂದರಿಗೆ ಮನೆ ತುಂಬಾ ಜವಾಬ್ದಾರಿಗಳಿರ್ತವೆ, ಅಲ್ಲೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಮಕ್ಕಳು ಮೆಡಿಕಲ್ ಓದ್ತಿರೋದು, ಎಲ್ಲ ಮ್ಯಾನೇಜ್ಮೆಂಟು ಇನ್ನೊಂದು ಮಾಡ್ತಿರ್ತಾರೆ, ಅಲ್ಲೊಂದು ಲೋನ್ಗಿನ್ ತಗೋಬಿಟ್ಟಿರ್ತಾರೆ ಮನೆ ಮೇಲೆ. ಇಲ್ಲ, ಯಜಮಾನ ಬಿಟ್ಟು ಹೋಗಿದ್ದಾನ ಒಂದ್ ಮನೆ ಮೇಲೆ 1.5 ಲಕ್ಷ 2 ಲಕ್ಷ ಲೋನ್ ಕಟ್ಟೋದಿರುತ್ತೆ. ಯೋಚನೆ ಮಾಡಿ ನೋಡಿ ಮಕ್ಕಳ, ನಿಜವಾಗ್ಲೂ ಅಲ್ಲಿ ಇರ್ಬೇಕು, ಕೊಡ್ಬೇಕು, 10 ಲಕ್ಷ ಕೊಡ್ಬೇಕು ಅಲ್ಲಿ. ಇವಾಗ ಇಟ್ಲಕ್ ಕೂತ, ಗುರು ವಕ್ರ, ಬರೋ ಹೆಣ್ಮಕ್ಳೆಲ್ಲ ಈ ತರ ಬ್ಲ್ಯಾಕ್ ಮೇಲ್ ಮಾಡುವಂತವ್ರೆ ಅಂತ ಅಪವಾದ ಬಂದ್ಬಿಡುತ್ತಾ ನೋಡಿ.
ಇದು ಆಗ್ತಿರೋದು. ಸೊ ವೃಷಭಂ ಜಾಗ್ರತ. ಏನು ಮಿಥುನ ರಾಶಿ, ಸರ್ವಿಸ್ ಇಂಡಸ್ಟ್ರಿ, ಕುಜ ಈ ಒಂದು ರಿಪೇರಿ ಕೆಲಸಗಳು, ಕುಳಾಯಿ ರಿಪೇರಿ, ಟಿವಿ ರಿಪೇರಿ, ಕಾರ್ ರಿಪೇರಿ, ಮೈಂಟೆನೆನ್ಸು, ಕ್ಯಾಮ್ರಾ ರಿಪೇರಿ, ಮಿಕ್ಸಿ ರಿಪೇರಿ, ಗ್ರೈಂಡ್ ರಿಪೇರಿ. ಮಿಥುನ್ ರಾಶಿಯವರು ಎಲ್ಲಿದ್ರೂ ಬದುಕ್ತೀರಿ. ದೇವ್ರು ಕೊಟ್ಟಿರೋ ಒಂದು ವರ ನಿಮಗೆ. ಅಂದ್ರೆ ಕೇಂದ್ರಾಧಿಪತಿ ಗುರು ಅಲ್ವಪ್ಪ. ಲಕ್ಷ್ಮೀ ಕಾರಕತ್ವ ಅಲ್ಲಿ ನೋಡಿ, 12ನೇ ಮನೆನೂ ಲಕ್ಷ್ಮಿ, ಪಂಚಮಾಧಿಪತಿನೂ ಲಕ್ಷ್ಮಿ. ನೀವು ನೋಡಿ ಲಕ್ಷ್ಮಿ ಹೆಂಗ್ ಕೂತಿದ್ದಾರೆ. ಬುಧ ನೋಡಿ, ನಿಮ್ಗೆ ತೊಂದರೆ ಕೊಡೋ ಗುರು ಬೇರೆ ಇನ್ನೆರಡು ದಿನದಲ್ಲಿ ವಕ್ರ. ಓಹೋ ಹಬ್ಬ ಶುರು ನಿಮಗೆ. ಕುಜ 6ನೇ ಮನೆ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮೀಡಿಯಾನಲ್ಲಿದ್ದೀರಿ, ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೀರಿ, ದೊಡ್ಡ ದೊಡ್ಡ ಡಿಸೈನರ್ ಆಗಿದ್ದೀರಿ, ಬ್ಯೂಟಿಫುಲ್ ಅಭಿವೃದ್ಧಿ, ಕಮಿಷನ್ ಏಜೆಂಟ್ ವೃತ್ತಿಗಳನ್ನ ನಡೆಸ್ತಿದ್ದೀರಿ. ಮಿಥುನ ರಾಶಿ ರೆಡಿಯಾಗಿ ಮಳೆಗಾಲಕ್ಕೆ. ರೆಡಿಯಾಗಿ ಅಂತಲೇ ಹೇಳ್ತೇನೆ. ಚೆನ್ನಾಗಿದೆ. ಜರ್ನಿ ಇಸ್ ಗುಡ್. ಕರ್ಕಾಟಕ ರಾಶಿ, ಅಲ್ಲಿ ನೋಡಿ ಕುಜ ಬಂದು ಪಂಚಮದಲ್ಲಿ ಕೂತಿದ್ದಾನೆ, ಬುಧನೂ ಕೂತಿದ್ದಾನೆ. ವಿದ್ಯಾರ್ಥಿಗಳು ಒಂದು ಎಳೆದಾಗ್ತವೆ. ನಮ್ಗೆ ಗೊತ್ತಿದೆಯಾ, CA ಸರಿಯಾದ ಉದ್ಯೋಗ ಸಿಗ್ತಿಲ್ಲ. CA ಮಾಡಿದವ್ರಿಗೆಲ್ಲ ಒಳ್ಳೆ ಉದ್ಯೋಗ, ಒಳ್ಳೆ 30 ಲಕ್ಷ ಸಂಬಳ ಇದ್ದಿದ್ದು, ಮಿನಿಮಮ್ 30 ಲಕ್ಷ ಸಂಬಳ ವರ್ಷಕ್ಕೆ. ಕಡಿಮೆ ಅಂದ್ರು 30 lakhs ಪ್ಯಾಕೇಜ್ ಅಂದ್ರು. ಈಗ ಎಷ್ಟಕ್ಕೆ ಬಂದಿದೆ ಗೊತ್ತಾ? 12 ಲಕ್ಷದ ಪ್ಯಾಕೇಜಿಗೆ ಬಂದಿದೆ. 12 ಲಕ್ಷದ ಪ್ಯಾಕೇಜಿಗೆ ಬಂದ್ಬಿಟ್ಟಿದೆ. ಅಂದ್ರೆ ತಿಂಗಳಿಗೆ 1 ಲಕ್ಷ. ಅದರಲ್ಲೂ PF, ESI, ಲೊಟ್ಟು, ಲೊಸ್ಕು ಎಲ್ಲ ಮುರಿದಾಕಿ 60-70 ಸಾವಿರ. ಇನ್ನು ಅದ್ರಲ್ಲಿ ಅವನು ಅಷ್ಟು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಒಂದು CA ಪಾಸ್ ಮಾಡೋದು, ಅಯ್ಯಪ್ಪ ಅದು ಸಾಮಾನ್ಯರ ಮಾತಲ್ಲ. ಅದೊಂದು ಅವರೊಂದು ಎಲ್ಲೂ ನಾನು ಏನ್ ಹೇಳ್ತೇನೆ ಅಂದ್ರೆ, ಚಿತ್ರಗುಪ್ತನಿಂದ ಏನಾದ್ರೂ ಲೆಕ್ಕಾಚಾರ ಕಲ್ತ್ಕೊಂಡು ಬಂದಿರ್ತಾರೇನು. ಅಂಥದ್ದೊಂದು ವಿದ್ಯೆ, ಅದು ಮಹಾವಿದ್ಯೆ. ಕರ್ಕಾಟಕ ರಾಶಿ, ಸೊ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರು. ನೋಡಿ, ಪ್ಯಾರಾಮೆಡಿಕಲ್ಸ್, ನರ್ಸಿಂಗ್ ಉದ್ಯೋಗಗಳು. ನೀವು ನಂಬ್ತೀರಾ, ನ್ಯೂಜಿಲ್ಯಾಂಡ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೋ ಗೊತ್ತಾ? ನರ್ಸು. ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತೀಯ ನರ್ಸ್ಗಳಿಗೆ, ಪ್ಯಾರಾಮೆಡಿಕಲ್ಸ್ ಓದಿರುವಂಥವರಿಗೆ, ಮೆಡಿಕಲ್ ಸಪೋರ್ಟ್ ಸ್ಟಾಫ್ ಅಂತ ಹೇಳ್ತೀವಲ್ವಾ, ಅಂಥವರಿಗೆ ಒಳ್ಳೆ ಜಾಬ್ಗಳಿದೆ. 5 ವರ್ಷ ಏನೋ ಕೆಲಸ ಮಾಡಿಬಿಟ್ರೆ, ತಪ್ಪು ತಿಳ್ಕೊಬೇಡಿ, ನ್ಯೂಜಿಲ್ಯಾಂಡ್ನಲ್ಲಿ ಜನ ಬಂದು ವಲಸೆ ಹೋಗ್ತಿದ್ದಾರೆ. ಅಲ್ಲಿ ಸ್ಕಿಲ್ಡ್ ಲೇಬರ್ ಇಲ್ಲ, ಅವರೇ ಮನೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮಕ್ಕಳೇ ಪ್ರಯತ್ನ ಮಾಡಿ. ನಿಜವಾಗ್ಲೂ ಹೇಳ್ತಾನೆ, ಡಾಕ್ಟರ್ಸ್ ರೆಸಿಡೆನ್ಸ್ ಸಿಗುತ್ತೆ ನಿಮಗೆ ನ್ಯೂಜಿಲ್ಯಾಂಡಲ್ಲಿ. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜು. ಸೊ ಅಂಥ ಒಂದು ಪ್ಯಾರಾಮೆಡಿಕಲ್ಸ್, ಮೆಡಿಕಲ್ಸ್, ಡಾಕ್ಟರ್ಸ್, ಟೆಕ್ನಿಷಿಯನ್ಸ್, ಎಕ್ಸ್ರೇ ಟೆಕ್ನಿಷಿಯನ್, ಇಂಥ ವಿದ್ಯೆಗಳ ಕಡೆ ಗಮನ ಕೊಡಿ. ಕೆಲಸಗಳ ಕಡೆ ಇರೋರಿಗೆ ಒಳ್ಳೆ ಅಭಿವೃದ್ಧಿ ಆಗತಕ್ಕಂಥ ಒಂದು ಪ್ರಭಾವ. ಇನ್ನು ಸಿಂಹ ರಾಶಿ, ಕುಜ 4ನೇ ಮನೆ, ಯೋಗಕಾರಕ, ಯೋಗ ಸ್ಥಾನದಲ್ಲೇ ಇದ್ದಾನೆ. ಶುಕ್ರ 3ನೇ ಮನೆ, ಬ್ಯೂಟಿಫುಲ್. ನಿಮ್ಮ ಮನೇಲಿರೋ ಕೇತು ಒಂದು ಸಣ್ಣ ಎಳೆದಾಟ. ಗುರು ವಕ್ರ ಆಗ್ತಾನೆ ಇನ್ನೆರಡು ದಿನದಲ್ಲಿ 11ನೇ ಮನೆ ನೋಡೋ ಥರ. ಬ್ಯೂಟಿಫುಲ್ ಜರ್ನಿ, ಖಂಡಿತ ಒಳ್ಳೇದಿದೆ. ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ಮಲ್ಟಿಪಲ್ ಇನ್ಕಮ್ ಬರಬೇಕು ಅನ್ನತಕ್ಕಂಥದ್ದು ಒಂದು ಪ್ರಯತ್ನದಲ್ಲಿ ಇದ್ದೀರಿ ಸಿಂಹರಾಶಿ. ಖಂಡಿತ ಈ ವಾರ ಫಲಪ್ರಾಪ್ತಿ ಆಗತಕ್ಕಂಥ ಸುಯೋಗ. ಅಡಿಷನಲ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಈ ರೀತಿ ಚೆನ್ನಾಗಿದೆ. ಡಿಫೆನ್ಸ್ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮೈನಿಂಗ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹೈನುಗಾರಿಕೆ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಡಿಯೋಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಟೆಕ್ನಿಷಿಯನ್ ಆಗಿ, ಕ್ಯಾಮರಾ ಟೆಕ್ನಿಷಿಯನ್ ಆಗಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು, ಅದ್ಭುತ ಪ್ರಭಾವ. ಕುಜಾಬುಧ ಅಂದ್ರೇನೆ ಲಾಯರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಕಮ್ಯುನಿಕೇಶನ್ಸ್, ಮೀಡಿಯಾ, ಮಾಧ್ಯಮ, ಎಡಿಟಿಂಗ್, ಡಿಸೈನಿಂಗ್, ಬ್ಯೂಟಿಫುಲ್. ಇಟ್ ವಿಲ್ ವರ್ಕ್ ಔಟ್. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ, ಬುಧ 3ನೇ ಮನೆಯಲ್ಲಿ ಒಂಚೂರು ತಲೆ ಕೆಡಿಸ್ತಾನೆ. ಬಟ್
ಶುಕ್ರ ಲಕ್ಷ್ಮೀಕಾರಕ ಧನಸ್ಥಾನಕ್ಕೆ ಬಂದಿದ್ದಾನೆ. ಗುರು ಲಾಭದಲ್ಲಿ ನಿಮಗ್ ಬಾಧೆ ವಕ್ರ ಆಗ್ತಿದ್ದಾಗೆ ಈಗ ನೋಡ್ತೀರಿ ನೋಡಿ. ಇದು ಸುಮ್ಮನೆ ಸ್ಯಾಂಪಲ್ ಹೇಳ್ತಿರೋದು, ಪೂರ್ತಿಯಾಗಿ ನಿಮಗೆ ವಿಚಾರಧಾರೆಗಳನ್ನ ಹೇಳ್ತೇನೆ, ಕಾಯ್ತಿರಿ. ಸೊ ಕನ್ಯಾ ರಾಶಿ ಈ ವಾರ ಕುಂಭದ್ರೋಣ ಮಳೆ, ಆದರೆ ಆತುರ ಜಾಸ್ತಿ. ಹೇಳಿದ್ನಲ್ಲ, ಇದು ಹೆಂಗೆ ಅಂದ್ರೆ ಒಬ್ಬ ಪಂಡಿತ ಬಂದಂತೆ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದುಬಿಟ್ಟು, ನಾನು 8 ಭಾಷೆಗಳನ್ನ ಸುಲಲಿತವಾಗಿ ಕಲ್ತಿದ್ದಾನೆ, ನಿರರ್ಗಳವಾಗಿ ಮಾತಾಡಬಲ್ಲೆ. ಯಾವ ಭಾಷೆ ಆದರೂ, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಆಮೇಲೆ ಮಲಯಾಳಂ, ಈ ಥರ ಸುತ್ತಮುತ್ತಲ ಪ್ರಾಂತ್ಯದ್ದು. ಅಲ್ಲಿದ್ರಲ್ಲ ತುಂಬ ದೊಡ್ಡ ದೊಡ್ಡ ಪಂಡಿತೋತ್ತಮರುಗಳಿದ್ದಂಥ ಕಾಲ. ನನ್ನ ಮಾತೃಭಾಷೆ ಯಾವುದು ಅಂತ ಹೇಳ್ಬಿಟ್ರೆ, ಯಾರಾದರೂ ಕಂಡಿಡಿದ್ಬಿಟ್ಟು ಹೇಳ್ಬಿಟ್ರೆ, ನಿಮಗೆ ನಾನು ಗುಲಾಮ, ನಾನು ಪಡೆದಿರ್ತಕ್ಕಂಥ ಬಿರುದುಗಳು ಎಲ್ಲ, ದುಡ್ಡು, ಹೆಸರು ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಕೃಷ್ಣದೇವರಾಯರಿಗೆ ಒಳ್ಳೆ ತಲೆ ಕೆಟ್ಟೋಯ್ತು. ಕೇಳಿದ್ರೆ ಒಬ್ರು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ತೆನಾಲಿ ರಾಮ ಇದ್ದಾರೆ, ಒಬ್ಬೊಬ್ರಲ್ಲ, ಒಬ್ರಿಗೆ ಮೀರಿದವರು ಒಬ್ರು ಇದ್ದಾರೆ. ದುರ್ಜಟಿ ಅನ್ನತಕ್ಕಂಥ ಒಬ್ರು ಮಹಾ ಮೇಧಾವಿ ಕವಿ ಇದ್ದಾನೆ, ಒಂದ್ರ ಮೇಲೊಂದ್ರು ಶ್ರೀನಾಥ ಅನ್ನತಕ್ಕಂಥ ಮಹಾಗುರು ಇದ್ದಾನೆ. ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತೆನಾಲಿ ರಾಮರು ಹೇಳಿದ್ರಂತೆ, ಸ್ವಾಮಿ ನಾನು ಪರಿಹರಿಸ್ತೇನೆ, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವನಿಗೊಂದು ರೂಮ್ ಅರೇಂಜ್ ಮಾಡಿಸಿದ್ರಂತೆ. ಮಾಡಿಸ್ಬಿಟ್ಟು ಒಳ್ಳೆ ಊಟ, ಕುಳಿತ, ಮೋಜು ಮಸ್ತಿ ಫುಲ್ಲು, ಚೆನ್ನಾಗಿ ತಿನ್ನಿಸಿ ಕುಡಿಸಿ ಮಲಗಿಸ್ಬಿಟ್ಟಿದ್ದಾರೆ. ಮಲಗಿಸಿದ್ಮೇಲೆ ಮಹಾರಾಜರನ್ನ ಪಂಡಿತೋತ್ತಮಗಳನ್ನ ಕರ್ಕೊಂಡು ಬಂದು ಮಲಗಿದಾನೆ ಈಗ ನೋಡಿ ಅಂತ ಹೇಳ್ಬಿಟ್ಟು, ಸರಿ ತಣ್ಣೀರು, ಇಂಥದ್ದೇ ಕಾರ್ತೀಕ ಮಾಸ, ಧನುರ್ಮಾಸ, ಬೆಚ್ಚಗೆ ಮಲಗವನೆ, ದಬ 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 ಅಂತ ಹೇಳ್ಬಿಟ್ಟು ಒಂದು 4 ಬಿಂದಿಗೆ ತಣ್ಣೀರು, ಐಸ್ ಥರದ ನೀರು ತಗೊಬಂದು ಸುಳ್ದೇ ಬಿಟ್ಟಂತೆ ಮುಖದ ಮೇಲೆ. ಅಯ್ಯೋ ನಿನ್ನ ಮುಖ ಮುಚ್ಚೋಗ ಅಂತ ಶುದ್ಧವಾಗಿ ಆತ ತಮಿಳಲ್ಲಿ ಎನ್ನಡ ಪಣ್ಣಿ ಬಿಟ್ಟಿಂಗೆ ಅಂತ ಹೇಳ್ಬಿಟ್ಟು ಅರ್ಚಿದ್ನಂತೆ. ಸ್ವಾಮಿ ನೋಡಿ ಇವನ ಭಾಷೆ ತಮಿಳು ಅಂತ. ಅಂದ್ರೆ ಆತುರದಲ್ಲಿ ಮನುಷ್ಯ ನಿಜವಾದ ಮುಖ ಗುಣ ಬಂದ್ಬಿಡುತ್ತೆ. ನೀವು ಎಷ್ಟೇ ಮುಖವಾಡ ಹಾಕಿ. ಸಿಟ್ಟಿಗೆದ್ದಾಗ ಮನುಷ್ಯ ಅವನ ಸಂಸ್ಕಾರ ಗೊತ್ತಾಗುತ್ತೆ. ತುಂಬಾ ಸಿಟ್ಟಿಗೆದ್ದಾಗಲೂ ಏನೋ ಮಾತನಾಡದೆ ಆ ಶಾಂತತೆಯಿಂದ ತಾಳ್ಮೆಯಿಂದ ಕುಳಿತುಕೊಳ್ಳೋದಿದಲ್ಲ, ಅದು ಯಾರೋ ಯೋಗಿಗಳಿಗೆ ಇರ್ತಕ್ಕಂಥದ್ದು. ನಾನು ನೋಡಿದಾನೆ ಒಬ್ಬ ಯೋಗ ಪುರುಷರನ್ನ ನನ್ನ ಜೀವಮಾನದಲ್ಲಿ ನೋಡಿದಾನೆ. ಐಸ್ ತರ ಕುಳಿತುಕೊಳ್ಳತಕ್ಕಂಥದ್ದು. ಒಬ್ರು ಗುರುಗಳೇ, ಅವರು ಮೂರ್ತಿ ಗುರುಗಳೇ ಅಂತಾನೆ ಹೇಳ್ತಾನೆ. ಅಂಥప్పుడు ನೀವು ಹಿಂಗೆ ಕೂತಿರ್ತಾರೆ ಅವರು. ಹೌದಾ, ಇರ್ಲಿ ಬಿಡಿ, ಹೌದಾ, ಆಗ್ಲಿ ಬಿಡಿ, ನಾನು ಅವರಿಂದ ಕಲ್ತಿದ್ದು. ಆಗ್ಲಿ ಬಿಡಪ್ಪ, ನೋಡೋಣ ಬಿಡಪ್ಪ, ಇಷ್ಟೇ ತಕ 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 ನಡೀತಿರುತ್ತೆ. ಹಾಗೇ ಕೂತಿರ್ತಾರೆ, ಈ ಕದಲೋದೇ ಇಲ್ಲ ಅವರು, ಕಣ್ಣು ರೆಪ್ಪೆ ಸಮೇತ. ಏನಿದು? ಅದಕ್ಕೆ 75 ಆದ್ರೂ ನೀವು ನಂಬಲ್ಲ, ಅವ್ರು 45 ತರ ಕಾಣಿಸ್ತಾರೆ, ನೀವು ನಂಬಲ್ಲ. ಅದೇ ತರ ಚಟುವಟಿಕೆ, ಓಡಾಟ, ಕೆಲಸ ಮಾಡೋದು ಎಲ್ಲ. 75 ವಯಸ್ಸು ಮಕ್ಕಳೇ, ನನ್ನ ತಂದೆ ವಯಸ್ಸು ಇಡೀ ಜೀವಕ್ಕೆ. ಆ ಜೀವ ನೋಡಿದ್ರೆ 40 ಮೀರಿ ಒಂದೊಂದು 2 ವಯಸ್ಸು ಹಾಕ್ಬೋದೇನೋ ಅನ್ಬೋದು, ಅಷ್ಟು ಒಂದು ಸುಕ್ಕಿಲ್ಲ. ಕಾರಣ ಆವೇಶ ಅನ್ನೋದೇ ಇಲ್ಲ ಅವ್ರಿಗೆ. ಲಿವಿಂಗ್ ಲೆಜೆಂಡ್, ಪೀಸ್ಫುಲಿ ಈಸ್ ಲಿವಿಂಗ್. ಯೋಚನೆ ಮಾಡಿ ನೋಡಿ. ಅಷ್ಟೇ ನೋಡಿ, ಇವನ್ ಮೇಲೆ ಸುಳಿದಿದ್ದೆ ಟಡ ಅಂತ ತನ್ನ ಮಾತೃಭಾಷೆನಲ್ಲಿ ಬೈಲಿಕ್ಕೆ ಶುರು ಹಚ್ಕೋಬಿಟ್ಟ, ಸಿಕ್ಕಾಕೋಬಿಟ್ಟ. ಸೊ ಕನ್ಯಾ ರಾಶಿ ಅಂಥದ್ದೊಂದು ಎಡವಟ್ಟುಗಳು ಕೆಲವೊಂದು ಏನಾದ್ರೂ ಒಂದು ತಂದಿಡುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮೌನ ವಹಿಸಿ, ಎಲ್ಲಿ ಮೌನ ವಹಿಸ್ಬೇಕೋ ಅಲ್ಲಿ ಮಾತಾಡಬೇಡಿ, ಎಲ್ಲಿ ಮಾತನಾಡಬೇಕೋ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ತುಲಾ ರಾಶಿ.
ಶುಕ್ರ ನಿಮ್ಮ ಮನೇಲೆ. ತೊಂದರೆ ಕೊಡೋ ಗುರು ವಕ್ರ, ಸೂರ್ಯ ನೀಚ, ಕುಜ ಬುಧನವ ಬಂಧನದಲ್ಲಿದ್ದಾನೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಎಲೆಕ್ಟ್ರಿಸಿಟಿ ಬೋರ್ಡು, ರಿಯಲ್ ಎಸ್ಟೇಟು, ಈ ಪ್ರಾಪರ್ಟಿ ಡೆವಲಪರ್ಸು, ಅಗ್ರಿಕಲ್ಚರ್ ಡೆವಲಪರ್ಸು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಹಾಗೆಯೇ ವಾಹನಗಳ ಬಿಡಿಭಾಗ, ಆಟೋಮೊಬೈಲ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ, ಕಲಾ ಮಾಧ್ಯಮದಲ್ಲಿ ವೃತ್ತಿ ಉದ್ಯೋಗ ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ವಲ್ಪ ಆತರ ನಿಮಗೂ ಮಾತು ಜಾಗ್ರತೆ. ಎಲ್ಲೋ ಮಾತಾಡಿಬಿಡ್ತಾರೆ, ಏನೋ ಮಾತಾಡಿ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ. ಅದೋ ಬರ್ತಾರೆ, ಇನ್ನೊಂದೇನೋ ಹೇಳ್ತಾರೆ, ಅವೆಲ್ಲ ಬೇಡಪ್ಪ. ಅಳತೆಗೆ ಮೀರಿ ಕಾಲ್ ಚಾಚೋದೇ ಬೇಡ. ನನ್ನ ಕೈಯಲ್ಲಿ ಇಷ್ಟೇ, ಅದು ಕಾಣಿಸುತ್ತೆ ಆನಂದ. 10 ಎಕರೆ 100 ಎಕರೆ ಇರೋ ಒಂದು ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಸೊಂಟ ಬಿದ್ದೋಗಿದೆ. 100 ಎಕರೆ ಇಟ್ಕೊಂಡು ಏನು ಮಾಡ್ತೀವಿ? ಇರೋ 4 ಎಕರೆನಲ್ಲಿ ಒಳ್ಳೆ ಬೆಳೆ ತೆಗ್ದಿಲ್ಲ, ಅಲ್ಲೊಂದು ಗೂಡು ಕಟ್ಟಿಲ್ಲ, 400 ಎಕರೆ ಅಂತೆ. ಈ ರೀತಿ ಯಾರೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು ಅನ್ನೋ ಒಂದು ಊರಗಲದ ಆಸೆಗೆ ಬಿದ್ದು ಬಿಡ್ತೀರಿ. ಹುಷಾರು. ಇನ್ನು ವೃಶ್ಚಿಕ ರಾಶಿಗೆ ಗುರು ಚಿಕ್ಕದಾಗಿ ವಕ್ರ, ಇದು ಆಗ್ತಿರ್ತಕ್ಕಂಥದ್ದು. ಗುರು ಚಿಕ್ಕದಾಗಿ ವಕ್ರ ಈ ಒಂದು 11ನೇ ತಾರೀಕು ಆಗ್ತಾನೆ. ಆದರೆ ಧೈರ್ಯಕಾರಕ, ಶಕ್ತಿಕಾರಕ ಕುಜ ನಿಮ್ಮ ಮನೇಲಿ ಇದ್ದಾನೆ. ಆದರೆ ಬುಧನೂ ಸೇರ್ಕೊಂಡಿರೋದ್ರಿಂದ ಅಲ್ಲಿ ನೋಡಿ, ಗುರು ವಕ್ರ ಆಗ್ತಿದ್ದಾಗಿಯೇ ಎಲ್ಲಿದ್ದಾನೆ? ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಶುಕ್ರ ಪ್ರಬಲವಾಗಿ ಆಗ್ಬಿಟ್ಟ, ರಾಹು ಕೇಂದ್ರಕ್ಕೆ ಬಂದ್ಬಿಟ್ಟ, ಪಂಚಮದಲ್ಲಿ ಶನಿ ಬೇರೆ ವಕ್ರನಾಗಿ ಕೂತು ಬಿಟ್ಟ. ಸೊ ದಿಸ್ ಇಸ್ ಆಲ್ ಇಂಡಿಕೇಶನ್ಸ್. ವೆರಿ ಕೇರ್ಫುಲ್, ಟ್ಯಾಕ್ಟಿಕಲ್. ಏನು ಮಾಡುತ್ತೇನೆ ಅಂದರು ಯಾರಾದರೂ ಒಳ್ಳೆ ಲಾಯರು, ಪೊಲೀಸು, ಚಾರ್ಟರ್ಡ್ ಅಕೌಂಟೆಂಟು, ಅನುಭವಸ್ಥರ ಹತ್ರ 4 ಬಾರಿ ಕೇಳಿ. 100% ಕೆಲವೊಂದು ಲೀಗಲ್ ಮೆಸ್ಸುಗಳು, ಫೈನಾನ್ಷಿಯಲ್ ಮೆಸ್ಸುಗಳಿದೆ. ದುಡುಕ್ಬೇಡಿ, ಆತರ ಪಡಬೇಡಿ. ಆದ್ರೆ ಗುರು ಪುನರ್ವಸು ನಕ್ಷತ್ರದಲ್ಲಿ ಇದನ್ನು ವಕ್ರವಾಗಿ ನೋಡ್ತಾನೆ. ಅಂದ್ರೆ 2 ಬಾರಿ ಪ್ರಯತ್ನ ಮಾಡಬೇಕು ಅನ್ನತಕ್ಕಂಥದ್ದು. ಸೊ ಈ ವಾರ ಒಂದು ರೀತಿ ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್, ಒಂದು ರೀತಿ ಸೂಪರ್ವೈಸಿಂಗ್ ಕೆಲಸ, ಸೆಕ್ಯೂರಿಟಿ, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, CID ಇಲಾಖೆ, ಹ್ಯಾಕಿಂಗ್ ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆ, ಜುಡಿಷಿಯಲ್ ಸಿಸ್ಟಮ್, ಅದರಲ್ಲಿ ಕೆಲಸ ಮಾಡತಕ್ಕಂಥವರು ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ರಾಜಕೀಯದಲ್ಲಿದ್ರಿ ಅಂದ್ರೆ ಒಂದು ಸರಿ ಪೆಟ್ಟು ತಿಂತೀರಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಅಧಿಕಾರಿಗಳಿದ್ರೆ ಸ್ವಲ್ಪ ಪೆಟ್ಟು ಕೂಡ ಇರತಕ್ಕಂಥದ್ದು. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಧನುಸು ರಾಶಿ, ಅಲ್ಲಿ ನೋಡಿ, ಗುರು ವಕ್ರ ಆಗ್ತಿದ್ದಾನೆ, ಕುಜ ಎಲ್ಲಿದ್ದಾನೆ? 12ನೇ ಮನೆ. ಬುದ್ಧಿ ಕೆಡಿಸೋ ಬುಧ 12ನೇ ಮನೆ. ಶತ್ರುವಾದ ಆ ಒಂದು ಶುಕ್ರ ಪ್ರಬಲವಾಗಿ ಕೂತಿದ್ದಾನೆ. ಅರ್ಧಾಷ್ಟಮ ಶನಿಯಾಗಿ ಶನಿ ಕೂತಿದ್ದಾನೆ. ಭಾಗ್ಯದಲ್ಲಿ ಕೇತು ದಿಗ್ಬಂಧನ, ಭಾಗ್ಯಾಧಿಪತಿ ಸೂರ್ಯ ನೀಚನಾಗಿದ್ದಾನೆ. ವೆರಿ ಕೇರ್ಫುಲ್ ಧನುಸು ರಾಶಿ. ಎಸ್, ವೆರಿ ಕೇರ್ಫುಲ್. ನೀವು ಅಷ್ಟೇ. ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ವ್ಯವಹಾರ ಇದೆಲ್ಲ ಬೇಡ. ಕುಜ 12ನೇ ಮನೆ, ಮಲಗೋ ಮನೆಯೇ ಬೆಂಕಿ. ನಿಮ್ಮ ಸಂಗಾತಿ ನಿಮ್ಮ ಮಾತು ಕೇಳೋಲ್ಲ, ಇಲ್ಲ ಅವ್ರದ್ದು ನಡೆಯುತ್ತೆ. ಅದರಿಂದ ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಕಾರ್ಯ, ದೂರದ ಪ್ರಯಾಣ, ದೂರದ ಕೆಲಸ, ದೂರದ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಗೊತ್ತಿಲ್ಲದ ವ್ಯಾಪಾರ. ಸಡನ್ ಆಗಿ ಯಾರೋ ಹೇಳಿದ್ರು ಟೀ ಪಾಯಿಂಟ್ ಇಟ್ಟು ಬಿಡ್ತಾನೆ. ಮೊನ್ನೆ ಹೈದರಾಬಾದಿಂದ ಒಂದು ತಾಯಿ ಜೀವ. ಅಲ್ಲ ಕಣೋ, ನಾನು ಹೇಳಿದ್ ನಡೀತಿದೆ ತಾನೆ. ಬ್ಯೂಟಿಫುಲ್ ಆಗಿದೆ ಗುರುಗಳೇ. 6 ಜನ ಒಳ್ಳೆ ಬ್ಯೂಟಿ ಪಾರ್ಲರ್ ನಡೆಸ್ತಿದೆ ಮಗು, ಚೆನ್ನಾಗಿದೆ. ಶುಕ್ರನ್ ಬಿಟ್ಟು ಕುಜನ ಇಟ್ಕೊಳಕ್ ಹೋಗ್ತಿದೆ. ಟೀ ಪಾಯಿಂಟ್, ಚಾಯ್ ಪಾಯಿಂಟ್ ಇಡ್ತೀನಿ ಅಂತ. ನಿನ್ನ ಮನೆ ಬಂಗಾರ ಆಗೋಗ ಹೇಳಿದ್ದೀನಿ ತಾನೆ. ಗುರುಗಳೇ ಚೆನ್ನಾಗಿದ್ಯಲ್ಲ, ಚೆನ್ನಾಗಿದ್ದೀನಿ ಗುರು, ಮತ್ತೇನಕ್ಕೆ ಇದಕ್ಕೆ ಹೋಗ್ತಿದ್ದೆ? ಬೇಕಾದ್ರೆ ಅದರಲ್ಲೇ ಒಂದಷ್ಟು ಮಾಡಿ, ಇನ್ನೊಂದಷ್ಟು ಮಾಡ. ಅದೇ ಒಂದು ಬ್ಯೂಟಿ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳಲ್ಲೇ ಇನ್ನೊಂದು ಬೇಕಾದ್ರೆ ಬೇರೆ ಬೇರೆ ಐಟಮ್ಸು, ಫೇಶಿಯಲ್ಲು, ಮೇಕಪ್ ಐಟಮ್ಸು,
ಮೆಟೀರಿಯಲ್ಸು ಈ ಥರದ್ದು ಆ್ಯಡ್ ಆನ್ ಮಾಡಿ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡ, ಟೀ ಪಾಯಿಂಟ್ ಎಲ್ಲ ಬೇಡ ಅಂತ ಬೈತಿದ್ದಾರೆ. ಸೊ ಧನುಸು ರಾಶಿ ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಇನ್ನೊಂದೇನೋ ಒಂದು ಎಳೆಯುತ್ತೆ, ಹುಷಾರಾಗಿದೆ. ದೂರ ಪ್ರಯಾಣ ಬೇಡ, ದೂರದ ಪ್ರಾಪರ್ಟಿ ವ್ಯವಹಾರಗಳಲ್ಲಿರೋರಿಗೆ ಚಿಕ್ಕಿನ ಪ್ರಾಪರ್ಟಿ ಬಿಡಿಸ್ತಕ್ಕಂಥವ್ರಿಗೆ ಒಂದಷ್ಟು ಅಲ್ಪ ಲಾಭ. ಇನ್ನು ಮಕರ ರಾಶಿ, ಶುಕ್ರ ನೋಡಿ ದಶಮಕ್ಕೆ ಬಂದಿದ್ದಾನೆ. ಗುರು ಇಷ್ಟು ದಿನ 7ನೇ ಮನೇಲಿದ್ದವನು ಒಂದು ಸಣ್ಣ ವಕ್ರ. ನಿಮಗೆ ಗುರು ತುಂಬ ಬಲವಾಗಿರಬಾರ್ದು. ಸೊ ದ್ಯಾಟ್ ಇಸ್ ಅ ಮ್ಯಾಜಿಕ್ ಮೂಮೆಂಟ್ ವಿಲ್ ಹ್ಯಾಪನ್. ಬಟ್ ಶುಕ್ರ 10ನೇ ಮನೇಲಿರೋದನ್ನ ಕಲಾವಿದರು ಕಲಾಸ್ಥಾನದಲ್ಲಿ ಮಾಡೆಲಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಫ್ರೂಟ್ಸು, ಹಣ್ಣು, ಜ್ಯೂಸು, ಬಟ್ಟೆ, ಗಾರ್ಮೆಂಟ್ಸು, ಬೋಟಿಕ್ಕು, ಟ್ರಾವೆಲ್ಸು, ಆಟೋಮೊಬೈಲ್ಸು, ಏವಿಯೇಷನ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಒಂದು ಹೆಸರು ಕೀರ್ತಿ. ಕುಂಭರಾಶಿ, 6ನೇ ಮನೆಯಲ್ಲಿದ್ದು ಗುರು ವಕ್ರವಾಗಿದೆ. ಅಲ್ಲಿ ನೋಡಿ, ಅದಾಗ್ತಿದ್ದಾಗೆ ದಶಮಾಧಿಪತಿ ದಶಮಕ್ಕೆ ಬಂದ್ಬಿಟ್ಟಿದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದ್ಬಿಟ್ಟಿದ್ದಾನೆ. ಸಿ ದಟ್ ಬ್ಯೂಟಿಫುಲ್. ಸುಮ್ಮನೆ ಅಲ್ಲ ಗ್ರಹಗಳು, ಈ ನಾನು ಬರೋವಾಗ ನೀನ್ ಜಾಗ ಬಿಡೋ, ನೀನ್ ಬರೋವಾಗ ನಾನು ಜಾಗ ಬಿಡ್ತೀನಿ ಅಂತ ಅವ್ರವರು ಅಲ್ಲಿ ಒಳ ಒಪ್ಪಂದ. ಒಳ್ಳೆಯವನ್ ಬರೋವಾಗ ಕೆಟ್ಟವನ್ ನೋಡೋಗ್ಬೇಕು, ಕೆಟ್ಟವನ್ ಬರೋವಾಗ ಒಳ್ಳೆಯವನ್ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಇದು ರೂಲ್ ಇದು. ಸೊ ಕುಂಭರಾಶಿಗೆ ಈ ವಾರ ಒಂದು ಕುಂಭದ್ರೋಣ ಮಳೆಯಾಗತಕ್ಕಂಥದ್ದೊಂದುಂಟು. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್, ಆಟೋಮೊಬೈಲ್ ಏಜೆಂಟ್, ಟೆಕ್ನಿಷಿಯನ್ಸ್ ಆಗಿದ್ದೀರಿ, ಮೈನಿಂಗು, ಮುತ್ತು, ನವರತ್ನ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮಾಧ್ಯಮ, ಮಾಡೆಲಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ನಿಮ್ಮ ಚಿಕ್ಕ ಗಂಟುಗಳನ್ನು ಬಿಡಿಸ್ಕೊಳ್ಳಿಕ್ಕೆ ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಅದ್ಭುತಂ, ಚೆನ್ನಾಗಿದೆ. ಸ್ವಲ್ಪ ಸಾಲ ಚಿಕ್ಕಗಳಿದ್ದಾವೆ, ಒಂದೊಂದೇ ಬಿಡಿಸ್ಕೊತೀರಿ, ತೊಂದರೆ ಏನಿಲ್ಲ. ಇನ್ನು ಮೀನ ರಾಶಿ, ಪಂಚಮದ ಗುರು ವಕ್ರ. ಅಲ್ಲಿ ನೋಡಿ, ಶುಕ್ರ ಅಷ್ಟಮದಲ್ಲಿ ಬಲ ಆಗ್ಬಿಟ್ಟ, ಷಷ್ಠಾಧಿಪತಿ ಅಷ್ಟಮಕ್ಕೆ ಬಂದಿದ್ದಾನೆ, ಸುಖಾಧಿಪತಿ ಕೇಂದ್ರಾಧಿಪತಿ ಭಾಗ್ಯಕ್ಕೆ ಬಂದು ತಲೆ ಕೆಡಿಸ್ತಾನೆ ಬುಧ. ಕುಜ ಬಲವಾಗಿದ್ದಾನೆ, ಬಟ್ ನಿಮ್ಮ ಮನೇಲೆ ಶನಿ ಕೂತಿದ್ದಾನೆ. ಗುರು ವಕ್ರ ಆಗ್ಬಿಟ್ಟ. ಚಂದ್ರ ನೋಡಿ ಅಲ್ಲಿ ರಾಹು ನಕ್ಷತ್ರಕ್ಕೆ ಬಂದ್ಬಿಟ್ಟ. ರಾಹು ನಮ್ಗೆ 12ನೇ ಮನೆ. ಸುತ್ತಾಟದ ವ್ಯಾಪಾರ ವ್ಯವಹಾರಗಳು ಲೈಕ್ ಮಾರ್ಕೆಟಿಂಗ್, ಸೇಲ್ಸ್, ರೈಲ್ವೆ ಡಿಪಾರ್ಟ್ಮೆಂಟ್, ವಿಮಾನಯಾನ ಕ್ಷೇತ್ರಗಳು, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಇಂಥವುಗಳಲ್ಲಿ ಈವೆಂಟ್ ಇಂಡಸ್ಟ್ರಿ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಮುತ್ತು ರತ್ನಗಳ ವ್ಯಾಪಾರ, ಮೋಜು ಮಸ್ತಿಗಳ ವ್ಯಾಪಾರ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಂದು ತಕ್ಕ ಮಟ್ಟಿಗೆ ಲಾಭ ಅನುಕೂಲ ನೋಡ್ತಕ್ಕಂಥದ್ದು. ಸ್ವಲ್ಪ ಗುರು ವಕ್ರ ಇರೋದ್ರಿಂದ ಎರಡೆರಡು ಕಾರ್ಯ. ಅವನು ನೋಡಿ ಬುಧ ಕೂತಿದ್ದಾನೆ, ಇನ್ನೊಂದು ಮಾಡೋಣ, ಅದನ್ನ ಮಾಡೋಣ, ಇದನ್ನ ಮಾಡೋಣ ಅಂತ ಎಳಿಸ್ತಾನೆ. ಜಂಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹುಷಾರು. ಒಂದು 6 ತಿಂಗಳು ಎಚ್ಚರಿಕೆ. ಮಾರ್ಚ್ 2ನೇ ವಾರದವರೆಗೂ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಿ, ಆಯ್ತಾ? ಒಳ್ಳೆಯದಾಗಲಿ ಎಲ್ಲರಿಗೂ. ಮಾತೃದೇವೋ ಭವ.